We've been studying through systematic theology. ನಾವು ಕ್ರಮಬದ್ಧವಾದಂತಹ ದೈವಶಾಸ್ತ್ರದ ಅಧ್ಯಯನವನ್ನು ಮಾಡುತ್ತಿದ್ದೇವೆ. Now we have come in the last few weeks to the greatest topic in the Word of God, study about the Lord Jesus Christ. ನಾವು ಕಳೆದ ಕೆಲವು ವಾರಗಳಿಂದ ಅಧ್ಯಯನ ಮಾಡುತ್ತಾ ಬಂದು ಈಗ ನಾವು ಬಂದಿರುವಂತಹ ವಿಷಯ ಯಾವುದೆಂದರೆ ಯೇಸು ಕ್ರಿಸ್ತನ ಕುರಿತಾದಂತಹ ಅಧ್ಯಯನವಾಗಿದೆ. Who is Jesus Christ and what do you believe about him determines one's destiny. ಯೇಸು ಕ್ರಿಸ್ತನು ಯಾರಾಗಿದ್ದಾನೆ ಎಂಬುದನ್ನ ನೀವು ಆತ ನಿಮಗಾಗಿ ಏನು ಮಾಡಿದ್ದಾನೆ ಎಂಬುದನ್ನ ನೀವು ತಿಳಿದುಕೊಳ್ಳುವಾಗ ಮತ್ತು ಅದರ ಕುರಿತಾಗಿ ನೀವು ಮಾಡುವಂತ ತೀರ್ಮಾನ ನಿಮ್ಮ ಅಂತ್ಯ ಸ್ಥಿತಿಯನ್ನ ಅದು ನಿರ್ಧರಿಸುತ್ತದೆ. John 17:3 says, "This is eternal life, that you may know the only true God and Jesus Christ whom thou hast sent." ಯೋಹನ್ನ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನವು ಈ ರೀತಿ ಹೇಳುತ್ತದೆ, ನೀನು ಕಳುಹಿಸಿಕೊಟ್ಟಿರುವಂತಹ ಯೇಸು ನಿನ್ನನ್ನು ನೀನು ಕಳುಹಿಸಿಕೊಟ್ಟಿರುವಂತಹ ಯೇಸು ಕ್ರಿಸ್ತನನ್ನ ತಿಳಿದುಕೊಳ್ಳುವುದೇ ಅದು ನಿತ್ಯ ಜೀವ ಎಂಬುದಾಗಿ ಹೇಳುತ್ತದೆ. When our Lord Jesus Christ was standing for trial before Pilate, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ನ್ಯಾಯ ವಿಚಾರಣೆಗಾಗಿ ಪಿಲಾತನ ಮುಂದೆ ನಿಂತಿರುವಾಗ the Jewish leaders chose Barabbas. ಆ ಯಹೂದ್ಯ ನಾಯಕರು ಬರಬ್ಬನನ್ನು ಆರಿಸಿಕೊಂಡರು. So then Pilate asked the question in Matthew 27:22. ಆಗ ಪಿಲಾತನು ಒಂದು ಪ್ರಶ್ನೆಯನ್ನ ಕೇಳುತ್ತಾನೆ ಮತ್ತಾಯ 27ನೇ ಅಧ್ಯಾಯ 22ನೇ ವಚನದಲ್ಲಿ, Then what should I do with Jesus who is called Christ? ಹಾಗಾದರೆ ನಾನು ಕ್ರಿಸ್ತನೆನಿಸಿಕೊಳ್ಳುವಂತಹ ಈ ಯೇಸುವನ್ನ ಏನು ಮಾಡಬೇಕು? That is an important question every human being has to answer. What are you going to do with Jesus? ಅದು ಒಂದು ಪ್ರಾಮುಖ್ಯವಾದಂತಹ ಪ್ರಶ್ನೆಯಾಗಿದೆ. ಪ್ರತಿಯೊಬ್ಬ ಮನುಷ್ಯನು ಕೇಳಿಕೊಳ್ಳಬೇಕಾದಂತಹ ಪ್ರಶ್ನೆ ಏನೆಂದರೆ, ಈ ಕ್ರಿಸ್ತನನ್ನ ನೀನು ಏನು ಮಾಡುತ್ತಿ? You can accept him or reject him, but you cannot be neutral. ನೀವು ಆತನನ್ನ ಅಂಗೀಕರಿಸಿಕೊಳ್ಳಬಹುದು ಅಥವಾ ತಿರಸ್ಕರಿಸಬಹುದು, ಆದರೆ ಆತನ ಕುರಿತಾಗಿ ತಟಸ್ಥ ಮನೋಭಾವನೆ ಇರಲಿಕ್ಕೆ ಸಾಧ್ಯವಿಲ್ಲ. Everyone will one day stand before him. ಯಾಕಂದರೆ ಪ್ರತಿಯೊಬ್ಬರು ಒಂದು ದಿನ ಆತನ ಮುಂದೆ ನಿಲ್ಲಬೇಕು. As believers, we have to stand before the judgment seat of Christ to give an account of our service since we came to the Lord. ನಾವು ವಿಶ್ವಾಸಿಗಳಾಗಿ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಲ್ಲಬೇಕು ಮತ್ತು ನಮ್ಮ ಆತನ ವಿಶ್ವಾಸಿಗಳಾಗಿ ನಾವು ಈ ಲೋಕದಲ್ಲಿ ಮಾಡಿದಂತಹ ಸೇವೆಯ ಕುರಿತಾಗಿ ನಾವು ಲೆಕ್ಕವನ್ನು ಒಪ್ಪಿಸಬೇಕು. And if an unbeliever, then you have to stand before the great white throne of the Lord Jesus, where he will be the judge. ಅವಿಶ್ವಾಸಿಯಾಗಿರುವುದಾದರೆ ಆ ಕ್ರಿಸ್ತನ ಆ ಬಿಳಿ ಸಿಂಹಾಸನದ ಮುಂದೆ ನಿಂತುಕೊಳ್ಳಬೇಕು. ಅಲ್ಲಿ ಯೇಸು ಕ್ರಿಸ್ತನೇ ನ್ಯಾಯಾಧಿಪತಿ ಆಗಿರುತ್ತಾನೆ. So the study about the Lord Jesus Christ is the greatest topic in the Word of God that you can do in your life. The greatest topic. ಯೇಸು ಕ್ರಿಸ್ತನ ಕುರಿತಾದಂತಹ ಅಧ್ಯಯನವೇ ಅದು ಅತ್ಯುನ್ನತವಾದಂತಹ ಒಂದು ಅಧ್ಯಯನವಾಗಿದೆ. ನೀವು ಈ ಲೋಕದಲ್ಲಿ ಮಾಡಬಹುದಾದ ಯಾವುದೇ ವಿಷಯಗಳ ಅಧ್ಯಯನದಲ್ಲಿ. Not only in this life, in the life to come, we will be learning about him. ಈ ಜೀವಿತದಲ್ಲಿ ಮಾತ್ರವಲ್ಲ, ಬರುವ ಜೀವಿತದಲ್ಲಿಯೂ ಕೂಡ ನಾವು ಆತನ ಕುರಿತಾಗಿ ಕಲಿತುಕೊಳ್ಳುತ್ತೇವೆ. We looked at his deity. ನಾವು ಆತನ ದೈವತ್ವದ ಕುರಿತಾಗಿ ನೋಡಿಕೊಂಡೆವು. His pre-existence. ಆತನ ಪೂರ್ವ ಅಸ್ತಿತ್ವದ ಕುರಿತಾಗಿ ನೋಡಿಕೊಂಡೆವು. His eternality. ಆತನ ನಿತ್ಯತ್ವದ ಕುರಿತಾಗಿ ನೋಡಿದೆವು. His divine nature. ಆತನ ದೈವಿಕ ಸ್ವಭಾವದ ಕುರಿತಾಗಿ ನೋಡಿಕೊಂಡೆವು. His names and titles. ಆತನ ಹೆಸರು ಮತ್ತು ಬಿರುದುಗಳನ್ನು ನೋಡಿಕೊಂಡೆವು. Out of that, two important names, one is Son of God, one is Son of Man. ಅವುಗಳಲ್ಲಿ ಎರಡು ಪ್ರಾಮುಖ್ಯವಾದಂತಹ ಹೆಸರುಗಳು ಯಾವುದೆಂದರೆ ದೇವಕುಮಾರನು ಮತ್ತು ಮನುಷ್ಯ ಕುಮಾರನು. We looked at his pre-incarnate appearance mainly as the angel of Jehovah. ನಾವು ಆತನು ಮನುಷ್ಯ ರೂಪವನ್ನು ಧರಿಸಿ ಲೋಕಕ್ಕೆ ಬರುವುದಕ್ಕಿಂತ ಮುಂಚೆ ಕಾಣಿಸಿಕೊಂಡ ಸಂಗತಿಗಳನ್ನು ನಾವು ನೋಡಿಕೊಂಡೆವು. ಅಲ್ಲೆಲ್ಲ ಆತನನ್ನ ಯೆಹೋವನ ದೂತನು ಎಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. We saw his prefiguring through events or through person. We have seen
his pre-incarnate prefiguring. ಆತನು ಮಾನವನಾಗಿ ಬರುವುದಕ್ಕಿಂತ ಮುಂಚೆ ಆತನು ಅನೇಕ ಸಂಗತಿಗಳ ಮೂಲಕ ಮತ್ತು ಅನೇಕ ವ್ಯಕ್ತಿಗಳ ಮೂಲಕ ಸೂಚಿತನಾಗಿದ್ದಾನೆ ಎಂಬುದಾಗಿಯೂ ಕೂಡ ನಾವು ನೋಡಿಕೊಂಡೆವು. Last week we were looking at his humanity. ಕಳೆದ ವಾರ ನಾವು ಆತನ ಮನುಷ್ಯತ್ವದ ಕುರಿತಾಗಿ ನೋಡಿಕೊಂಡೆವು. Out of that, very important topic is incarnation. ಅವೆಲ್ಲವುಗಳಲ್ಲಿ ಅತ್ಯಂತ ಪ್ರಾಮುಖ್ಯವಾದಂತಹ ವಿಷಯ ಯಾವುದೆಂದರೆ ಮನುಷ್ಯ ರೂಪವನ್ನು ಧರಿಸುವುದು, ನರಾವತಾರ ಎತ್ತಿ ಬರುವುದು. And then we also looked at why he had to become man. ಮತ್ತು ಆತನು ಯಾಕೆ ಮನುಷ್ಯನಾಗಬೇಕಾಯಿತು ಎಂಬುದಾಗಿ ನೋಡಿಕೊಂಡೆವು. We saw his virgin birth or his virgin conception. ನಾವು ಆತನ ಕನ್ಯೆಯಲ್ಲಿ ಗರ್ಭಧರಿಸುವಿಕೆ ಮತ್ತು ಕನ್ಯೆಯಲ್ಲಿ ಹುಟ್ಟು ಬರುವಿಕೆಯನ್ನು ಕೂಡ ನೋಡಿಕೊಂಡೆವು. We saw the two accounts, one in Matthew, one in Luke, that talks about his birth as a human being. ನಾವು ಎರಡು ವಿಷಯಗಳನ್ನು ನಾವು ನೋಡಿಕೊಂಡೆವು. ಒಂದು ಮತ್ತಾಯನ ಸುವಾರ್ತೆಯಲ್ಲಿ, ಇನ್ನೊಂದು ಲೂಕನ ಸುವಾರ್ತೆಯಲ್ಲಿ ಆತನ ಮನುಷ್ಯನಾಗಿ ಹುಟ್ಟಿ ಬರುವುದರ ಕುರಿತಾಗಿ. Only these two gospels gives us some details about his birth. ಈ ಎರಡು ಸುವಾರ್ತೆಗಳು ಮಾತ್ರ ನಮಗೆ ಆತನ ಜನನದ ಕುರಿತಾಗಿ ವಿವರವಾಗಿ ತಿಳಿಸುವಂತವುಗಳಾಗಿವೆ. You may wonder why it is not in Mark and the Gospel of John. ನಿಮಗೆ ಆಶ್ಚರ್ಯವಾಗಬಹುದು, ಯಾಕೆ ಮಾರ್ಕ ಮತ್ತು ಯೋಹಾನನ ಸುವಾರ್ತೆಯಲ್ಲಿ ಅದರ ಕುರಿತಾಗಿ ಕೊಡಲ್ಪಟ್ಟಿಲ್ಲ ಎಂಬುದಾಗಿ. To understand what is the main emphasis of each gospel is very important. ಪ್ರತಿಯೊಂದು ಸುವಾರ್ತೆಯು ಯಾವ ವಿಷಯದಲ್ಲಿ ಮಾತನಾಡುತ್ತದೆ ಎಂಬುದನ್ನ ತಿಳಿದುಕೊಳ್ಳುವುದು ನಮಗೆ ಅತ್ಯಂತ ಪ್ರಾಮುಖ್ಯವಾಗಿದೆ. The four gospels shows Jesus in different light. 4 ಸುವಾರ್ತೆಗಳು ಯೇಸು ಕ್ರಿಸ್ತನನ್ನ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಬೆಳಕಿನಲ್ಲಿ ನಮಗೆ ತೋರಿಸುತ್ತವೆ. Matthew is the Lord Jesus is the King of the Jews. ಮತ್ತಾಯನು ಅದು ಯೇಸು ಕ್ರಿಸ್ತನನ್ನ ಯಹೂದ್ಯರ ಅರಸನು ಎಂಬುದಾಗಿ ನಮಗೆ ತೋರಿಸುತ್ತದೆ. Because he is the King of the Jews. ಆತನು ಯಹೂದ್ಯರ ಅರಸನಾಗಿದ್ದ ಕಾರಣ he need a genealogy. ಆತನಿಗೆ ವಂಶಾವಳಿ ಇರಬೇಕು. And that goes all the way back to David. ಅದು ದಾವೀದನ ವಂಶಾವಳಿಯವರೆಗೂ ಹೋಗುತ್ತದೆ. And because he came as a Jew, it goes all the way back to Abraham, the father of the Jewish nation. ಆತನು ಯಹೂದ್ಯ ವಂಶದಲ್ಲಿ ಹುಟ್ಟಿ ಬಂದವನಾದ್ದರಿಂದ ಆತನ ವಂಶಾವಳಿಯು ಯಹೂದ್ಯರ ಮೂಲ ಪಿತೃವಾದಂತಹ ಅಬ್ರಹಾಮನ ಸಂತಾನದವರೆಗೂ ಹೋಗುತ್ತದೆ. So we have the genealogy from Abraham all the way to Joseph. ಆದ್ದರಿಂದ ನಾವು ಯೇಸು ಕ್ರಿಸ್ತನ ವಂಶಾವಳಿಯನ್ನ ಅಬ್ರಹಾಮನಿಂದ ಹಿಡಿದು ಯೇಸು ಕ್ರಿಸ್ತನ ತಂದೆಯಾದ ಯೋಸೇಫನವರೆಗೂ ಬರುವುದನ್ನು ನೋಡುತ್ತೇವೆ. But in every person it says he begotten Padadanu, but when it comes to Joseph, Mary's name is mentioned and born through Mary. ಎಲ್ಲ ಮೂಲ ಪುರುಷರುಗಳ ಕುರಿತಾಗಿ ನಾವು ನೋಡುವಾಗ ಅವರು ಇವರನ್ನ ಪಡೆದನು ಎಂಬುದಾಗಿ ವಂಶಾವಳಿಯ ಕುರಿತಾಗಿ ಕೊಡಲ್ಪಟ್ಟಿದೆ. ಆದರೆ ಯೇಸು ಕ್ರಿಸ್ತನನ್ನ ಕುರಿತಾಗಿ ಬರುವಾಗ ಆತನ ತಂದೆಯಾದ ಯೋಸೇಫನು ಆತನನ್ನ ಪಡೆದನು ಎಂಬುದಾಗಿ ಕೊಟ್ಟಿಲ್ಲ. ಬದಲಾಗಿ ಆತನ ತಾಯಿಯಾದಂತಹ ಮರಿಯಳು ಆತನನ್ನ ಹಡೆದಳು ಎಂಬುದಾಗಿ ನಾವು ನೋಡುತ್ತೇವೆ. And when you come to Mark's gospel, ನೀವು ಮಾರ್ಕನ ಸುವಾರ್ತೆಗೆ ಬರುವಾಗ he is portrayed as the servant of Jehovah. ಆತನು ಯೆಹೋವನ ಸೇವಕನು ಎಂಬುದಾಗಿ ಚಿತ್ರಿಸಲ್ಪಟ್ಟಿದ್ದಾನೆ. For a servant, we don't care about his genealogy. ಒಬ್ಬ ಸೇವಕನಾಗಿರುವುದಾದರೆ ಆತನ ವಂಶಾವಳಿಯ ಕುರಿತಾಗಿ ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲ. He has to do the work. Is he a good servant? That's all that matters. ಆತನು ಸೇವೆ ಮಾಡಬೇಕು, ಕೆಲಸ ಮಾಡಬೇಕು, ಒಳ್ಳೆಯ ಸೇವಕನಾಗಿದ್ದಾನ, ಅಷ್ಟೇ ನಮಗೆ ಪ್ರಾಮುಖ್ಯವಾಗಿದೆ. So Mark's gospel starts with immediately he began to do this. It's all about work. It's all about what he came to do, and nobody cares about a servant's genealogy. ಆದ್ದರಿಂದ ಮಾರ್ಕನ ಸುವಾರ್ತೆಗೆ ಬರುವಾಗ ಅದು ತಕ್ಷಣದಲ್ಲಿ ಪ್ರಾರಂಭದಲ್ಲಿ ಆತನು ಈ ಕೆಲಸವನ್ನು ಮಾಡಿದನು, ಈ ಕಾರ್ಯಗಳನ್ನು ಮಾಡಿದನು ಎಂಬುದಾಗಿ ಹೇಳುತ್ತದೆ. ಆತನ ವಂಶಾವಳಿಯ ಕುರಿತಾಗಿ ಅದು ಮಾತನಾಡುವುದಿಲ್ಲ. If you take a servant in your house, you don't care about his forefathers. You only care about
is the person able to do the work. ನೀವು ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಸೇವಕನ ಕುರಿತಾಗಿ ನೀವು ನೋಡುವಾಗ ಆತನು ಯಾರ ತಂದೆ, ಯಾರಿಗೆ ಹುಟ್ಟಿದನು ಎಂಬುದಾಗಿ ನೋಡಿಕೊಳ್ಳಲಿಕ್ಕೆ ಬಯಸುವುದಿಲ್ಲ, ಬದಲಾಗಿ ಆತನು ಕೆಲಸ ಮಾಡಲಿಕ್ಕೆ ಸಮರ್ಥನಿದ್ದಾನೆ ಎಂಬುದಾಗಿ ಮಾತ್ರ ನೀವು ನೋಡುತ್ತೀರಿ. That's why there's no genealogy in Mark's gospel. ಆದ್ದರಿಂದ ಮಾರ್ಕನ ಸುವಾರ್ತೆಯಲ್ಲಿ ಆತನ ವಂಶಾವಳಿ ಕೊಡಲ್ಪಟ್ಟಿಲ್ಲ. But in Luke's gospel, ಆದರೆ ಲೂಕನ ಸುವಾರ್ತೆಗೆ ಬರುವಾಗ he is shown as the perfect man. ಆತನು ಪರಿಪೂರ್ಣ ಮನುಷ್ಯನು ಎಂಬುದಾಗಿ ಬಿಂಬಿಸಲ್ಪಟ್ಟಿದ್ದಾನೆ. So his genealogy goes all the way back to the first man, Adam. ಆದ್ದರಿಂದ ಆತನ ವಂಶಾವಳಿಯು ಮೊದಲನೆಯ ಮನುಷ್ಯನಾದ ಆದಾಮನವರೆಗೂ ಹೋಗುತ್ತದೆ. I mentioned last time, most of us don't know 4 generations earlier. We don't know our great-great-grandfather. But Jesus' genealogy goes all the way back to the first man, Adam. ನಾನು ಕಳೆದ ವಾರ ಹೇಳಿದ ಹಾಗೆ ನಮ್ಮ ವಂಶಾವಳಿಯನ್ನು ನೋಡುವುದಾದರೆ 4 ತಲೆಮಾರಿನಿಂದ ಹಿಂದಕ್ಕೆ ನಮ್ಮ ಪೂರ್ವಜರ ಹೆಸರುಗಳು ನಮಗೆ ಗೊತ್ತಿರುವುದಿಲ್ಲ. ನಮ್ಮ ತಾತ ಮುತ್ತಾತಂದರ ಹೆಸರು ಮಾತ್ರ ನಮಗೆ ಗೊತ್ತಿರುತ್ತದೆ. ಅದೇ ರೀತಿ ಯೇಸು ಕ್ರಿಸ್ತನ ವಂಶಾವಳಿಯನ್ನು ನೋಡುವಾಗ ಅದು ಆದಾಮನವರೆಗೂ ಅದು ಹೋಗುವಂತದ್ದಾಗಿರುತ್ತದೆ. And then when we come to the John's gospel, ಮತ್ತೆ ನಾವು ಯೋಹಾನ ಸುವಾರ್ತೆಗೆ ಬರುವಾಗ it starts by saying, in the beginning was the word was with God, the word was God. ಅದು ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರಾಗಿತ್ತು, ಅದು ವಾಕ್ಯವು ದೇವರ ಬಳಿಯಲ್ಲಿತ್ತು ಎಂಬುದಾಗಿ ಹೇಳುತ್ತದೆ. God has no genealogy. ದೇವರಿಗೆ ಯಾವುದೇ ವಂಶಾವಳಿ ಇಲ್ಲ. Now we understand in the virgin birth, only Matthew and Luke as king and as man, the genealogy is given. ಅದೇ ರೀತಿ ನಾವು ಮತ್ತಾಯ ಮತ್ತು ಲೂಕನ ಸುವಾರ್ತೆಯಲ್ಲಿ ನೋಡುವಾಗ ಮಾತ್ರ ಮತ್ತಾಯನ ಸುವಾರ್ತೆಯಲ್ಲಿ ರಾಜನಾಗಿ, ಅರಸನಾಗಿ, ಮತ್ತು ಲೂಕನ ಸುವಾರ್ತೆಯಲ್ಲಿ ಸಂಪೂರ್ಣ ಮನುಷ್ಯನಾಗಿ, ಪರಿಪೂರ್ಣ ಮನುಷ್ಯನಾಗಿ ಆತನ ವಂಶಾವಳಿಯು ಕೊಡಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. Okay, and less is told about his birth, more is told about this last week of his life, his death and resurrection, which is in all the 4 gospels. ಎಲ್ಲಾ 4 ಸುವಾರ್ತಾ ಪುಸ್ತಕಗಳಲ್ಲಿ ನಾವು ನೋಡುವಾಗ ಆತನ ಜನನದ ಕುರಿತಾಗಿ ಮತ್ತು ಆತನ ಜೀವಿತದ ಕುರಿತಾಗಿ ಕಡಿಮೆ ಹೇಳಲ್ಪಟ್ಟಿದೆ, ಆದರೆ ಆತನ ಕಡೆಯ ವಾರದ ಕುರಿತಾಗಿ ಹೆಚ್ಚು ತಿಳಿಸಲ್ಪಟ್ಟಿರುತ್ತವೆ. Because he came to die. ಯಾಕೆಂದರೆ ಆತನು ಸಾಯುವುದಕ್ಕಾಗಿ ಲೋಕಕ್ಕೆ ಬಂದನು. Okay, so that is what we looked at, his incarnation. ಇದೇ ನಾವು ಆತನ ನರಾವತಾರದ ಕುರಿತಾಗಿ ನೋಡಿಕೊಂಡ ವಿಷಯ. 2 things are very key doctrine. One is his virgin birth and another is his bodily resurrection. If you deny it, you cannot be a saved person. 2 ಪ್ರಾಮುಖ್ಯವಾದಂತಹ ಸಿದ್ಧಾಂತಗಳು ನಮಗೆ ಅತ್ಯಂತ ಅವಶ್ಯಕತೆಯಾಗಿದೆ. ಮೊದಲನೆಯದು ಆತನ ಕನ್ಯೆಯಲ್ಲಿ ಹುಟ್ಟುವಿಕೆ, ಎರಡನೆಯದು ಆತನ ಪುನರುತ್ಥಾನ. ಈ 2 ವಿಷಯಗಳನ್ನ ನೀವು ತಪ್ಪಿಸಿಕೊಳ್ಳುವುದಾದರೆ, ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದರೆ ಆತನ ಕುರಿತಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. If he was not born through a virgin, he would be just like us with a sinful nature. ಆತನು ಒಂದು ವೇಳೆ ಕನ್ಯೆಯಲ್ಲಿ ಹುಟ್ಟಿ ಬರದೆ ಹೋಗಿದ್ದರೆ ನಿಮ್ಮ ಹಾಗೆ ಆತನು ಪಾಪ ಸ್ವರೂಪಿ ಆಗಿರುತ್ತಿದ್ದನು. Then he cannot be our savior. ಮತ್ತು ನಮ್ಮ ರಕ್ಷಕನಾಗಿರಲಿಕ್ಕೆ ಸಾಧ್ಯವಿರಲಿಲ್ಲ. After his death, if he didn't resurrect, then he cannot be our savior. ಆತನು ತನ್ನ ಮರಣದ ನಂತರ ಒಂದು ವೇಳೆ ಪುನರುತ್ಥಾನವಾಗದೆ ಹೋಗಿದ್ದರೆ ನಮ್ಮ ರಕ್ಷಕನಾಗಲಿಕ್ಕೂ ಕೂಡ ಸಾಧ್ಯವಿರುತ್ತಿರಲಿಲ್ಲ. So many great people came to the world and died. They never got resurrected. ಅನೇಕ ಶ್ರೇಷ್ಠ ವ್ಯಕ್ತಿಗಳು ಈ ಲೋಕದಲ್ಲಿ ಹುಟ್ಟಿದರು, ಅವರೆಲ್ಲರೂ ಸತ್ತು ಹೋದರು, ಅವರು ಜೀವಂತವಾಗಿ ಪುನರುತ್ಥಾನವನ್ನು ಹೊಂದಲಿಲ್ಲ. But Jesus Christ's virgin birth and his bodily resurrection are 2 key doctrines in the New Testament, which every believer has to believe. ಆದರೆ ಯೇಸು ಕ್ರಿಸ್ತನ ಕನ್ಯೆಯಲ್ಲಿ ಹುಟ್ಟಿ ಬರುವಿಕೆ ಮತ್ತು ಆತನ ದೈಹಿಕವಾದಂತಹ ಪುನರುತ್ಥಾನ, ಇವೆರಡೂ ಕೂಡ ಹೊಸ ಒಡಂಬಡಿಕೆಯ 2 ಪ್ರಾಮುಖ್ಯವಾದಂತಹ ಸಿದ್ಧಾಂತಗಳು, ಬೋಧನೆಗಳು. ಇದನ್ನ ಪ್ರತಿಯೊಬ್ಬ ವಿಶ್ವಾಸಿಯೂ ಕೂಡ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಮತ್ತು ನಂಬಬೇಕು. In Philippians 2:5-11, we saw the kenosis, that is, what kenosis means is self-limiting or self-emptying. ತನ್ನನ್ನು ಬರಿದು ಮಾಡಿ.
ಫಿಲಿಪ್ಪಿ 2ನೇಯವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಂಡೆ 5ನೇ ವಚನದಿಂದ ಮುಂದಕ್ಕೆ ಅಲ್ಲಿ ಗ್ನೋಸಿಸ್ ಎಂಬಂತಹ ಆ ಒಂದು ಪದದ ಅರ್ಥವನ್ನ ನಾವು ನೋಡಿಕೊಂಡೆವು. ಅದರ ಅರ್ಥ ತನ್ನನ್ನ ತಾನು ಬರಿದು ಮಾಡಿಕೊಂಡನು ಎಂಬುದಾಗಿ ಆಗಿದೆ. Because there is a lot of false teaching about this one, we need to understand what did he empty. ಯಾಕಂದ್ರೆ ಆತನು ಬರಿದು ಮಾಡಿಕೊಂಡನು ಎಂಬುದಾಗಿ ಹೇಳುವಾಗ ಇದರ ಕುರಿತಾಗಿ ಅನೇಕ ತಪ್ಪು ಬೋಧನೆಗಳಿದೆ, ಸುಳ್ಳಾದಂತ ಬೋಧನೆಗಳು. ಆದ್ದರಿಂದ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಆತನು ಏನನ್ನ ಬರಿದು ಮಾಡಿಕೊಂಡನು ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. Some people believe that he emptied his deity. ಕೆಲವು ಜನರು ನಂಬುತ್ತಾರೆ ಆತನು ತನ್ನ ದೈವತ್ವವನ್ನು ಬರಿದು ಮಾಡಿಕೊಂಡನು. That is absolutely wrong. The babe that was born in Bethlehem was the very God of God. ಅದು ಶುದ್ಧ ಸುಳ್ಳಾದಂತಹ ಬೋಧನೆಯಾಗಿದೆ. ಬೆತ್ಲೆಹೇಮಿನಲ್ಲಿ ಹುಟ್ಟಿ ಬಂದಂತಹ ಆ ಮಗು ಆತನು ದೇವರ ಮಗನೇ ಆಗಿದ್ದನು. We see Zechariah taking that baby and thanking God for the salvation he has sent. I have seen the salvation of God. ಜಕರ್ಯನು ಆ ಮಗುವನ್ನ ಎತ್ತುಕೊಂಡು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಾಗ, ದೇವರಿಗೆ ಸ್ತೋತ್ರವಾಗಲಿ, ದೇವರ ರಕ್ಷಣೆಯನ್ನ ನನ್ನ ಕಣ್ಣುಗಳು ನೋಡಿದವು ಎಂಬುದಾಗಿ ದೇವರನ್ನ ಸ್ತುತಿಸುತ್ತಾನೆ. So what did he empty? ಹಾಗಾದ್ರೆ ಆತನು ಏನನ್ನ ಬರಿದು ಮಾಡಿಕೊಂಡನು? The best way to understand is he did not use all his prerogatives as God. He limited it and he veiled it in his body. Yet he was real God. ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಅದನ್ನು ಏನನ್ನ ಬರಿದು ಮಾಡಿಕೊಂಡನೆಂದರೆ ತಾನು ದೇವರಾಗಿ ಶಕ್ತಿ ಆಗಿ ತನ್ನ ದೇಹದಲ್ಲಿ ಅದೆಲ್ಲವನ್ನ ಮುಚ್ಚಿಕೊಂಡು ಬರಿದು ಮಾಡಿಕೊಂಡನು. ಅದ್ಯಾವುದನ್ನು ಉಪಯೋಗಿಸಲಿಲ್ಲ ಮನುಷ್ಯನಾಗಿ. ಆದರೂ ಕೂಡ ಆತನು ಸಂಪೂರ್ಣ ದೇವರಾಗಿದ್ದನು. It is a mystery for us to fully understand, but it is revealed in the word of God, so we have to believe it. ಅದನ್ನ ಅರ್ಥ ಮಾಡಿಕೊಳ್ಳುವುದು ನಮಗೆ ಒಂದು ಮರ್ಮದ ಹಾಗಿದೆ. ಆದರೆ ಎಲ್ಲವೂ ದೇವರ ವಾಕ್ಯದಲ್ಲಿ ಪ್ರಕಟಿಸಲ್ಪಟ್ಟಿರುವುದರಿಂದ ಪ್ರಕಟಿಸಲ್ಪಟ್ಟಿರುವ ಹಾಗೆಯೇ ನಾವು ಅದನ್ನ ಅರ್ಥ ಮಾಡಿಕೊಳ್ಳಬೇಕು ಮತ್ತು ನಂಬಬೇಕು. But the point is, Christ voluntarily limited his deity in some way. That is, he covered it, he veiled it in some way, so it was not completely displayed. ಅದನ್ನ ಸರಿಯಾಗಿ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಆತನು ಏನನ್ನ ಬರಿದು ಮಾಡಿಕೊಂಡನೆಂದರೆ ತನ್ನ ದೈವತ್ವವನ್ನ ಆತನು ಪರಿಪೂರ್ಣವಾಗಿ ತೋರಿಸಿಕೊಳ್ಳಲಿಲ್ಲ, ಬದಲಾಗಿ ಅದನ್ನ ಮುಚ್ಚಿಟ್ಟು ಬಚ್ಚಿಟ್ಟು ನಮಗೆ ತನ್ನನ್ನ ಪ್ರಚುರಪಡಿಸಿಕೊಂಡನು, ತನ್ನನ್ನ ತೋರ್ಪಡಿಸಿಕೊಂಡನು. In some way he limited his prerogative, his hakkugalu. He limited it. That is why man could beat him, man could crucify him, man could spit on his face, because he has limited himself, yet truly fully God. ಆತನು ತನ್ನ ಆ ಶಕ್ತಿಯನ್ನ, ತನ್ನ ದೈವಿಕ ಶಕ್ತಿಯನ್ನ ಮತ್ತು ಹಕ್ಕುಗಳನ್ನ ಆತನು ಪರಿಪೂರ್ಣವಾಗಿ ಉಪಯೋಗಿಸಲಿಲ್ಲ, ಬದಲಾಗಿ ಅದನ್ನ ಮಿತಿಗೊಳಿಸಿಕೊಂಡನು. ಆದ ಕಾರಣವೇ ಮನುಷ್ಯನು ಆತನನ್ನು ಹೊಡೆಯಲಿಕ್ಕೆ ಸಾಧ್ಯವಾಯಿತು, ಆತನ ಮುಖದ ಮೇಲೆ ಉಗುಳಲಿಕ್ಕೆ ಸಾಧ್ಯವಾಯಿತು, ಆತನನ್ನ ಹಿಂಸೆ ಪಡಿಸಲಿಕ್ಕೆ ಸಾಧ್ಯವಾಯಿತು. In some way he humbled himself and became a man to accomplish God's purpose of redemption, yet he remained fully God. ಆತನು ತನ್ನನ್ನ ತಾನು ಆತನು ದೇವರ ಶಕ್ತಿಯನ್ನ ಪ್ರಚುರಪಡಿಸುವುದಕ್ಕಾಗಿ, ದೇವರ ಆ ರಕ್ಷಣೆಯನ್ನ ಪ್ರಚುರಪಡಿಸುವುದಕ್ಕಾಗಿ ತನ್ನನ್ನು ಒಂದು ರೀತಿ ಮಿತಿಪಡಿಸಿಕೊಂಡನು, ತನ್ನ ಶಕ್ತಿಯನ್ನು ಉಪಯೋಗಿಸಲಿಲ್ಲ. ಆದ್ದರಿಂದಲೇ ನಾವು ಆತನನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಯಿತು. So he was truly God and truly man, not 50-50. ಆತನು ಸಂಪೂರ್ಣ ಮನುಷ್ಯನಾಗಿದ್ದನು ಮತ್ತು ಸಂಪೂರ್ಣ ಮಾನವನಾಗಿದ್ದನು. 50 ಭಾಗ ಮನುಷ್ಯ, 50 ಭಾಗ ದೇವರಾಗಿರಲಿಲ್ಲ. When we look at his real humanity, ಆತನ ನಿಜವಾದಂತ ಮನುಷ್ಯತ್ವವನ್ನು ನಾವು ನೋಡುವಾಗ, Jesus was a real man with real flesh and bones and blood, and he grew up as a child. ಯೇಸು ಕ್ರಿಸ್ತನು ಆತನು ನಿಜವಾದಂತ ಮಾನವನಾಗಿ, ಮಾನವನ ಶರೀರ, ಮಾನವನ ಮಾಂಸ, ಮೂಳೆ ಮತ್ತು ರಕ್ತವನ್ನು ಹೊಂದಿದವನಾಗಿದ್ದನು ಮತ್ತು ಮಗುವಾಗಿ ಆತನು ದೊಡ್ಡವನಾಗಿ ಬೆಳೆಯುತ್ತಾ ಬಂದನು. Luke chapter 2:40 onwards says that
he grew up as a child. ಲೂಕನ ಸುವಾರ್ತೆ 2ನೇ ಅಧ್ಯಾಯ 40ನೇ ವಚನಗಳಲ್ಲಿ ನಾವು ನೋಡುವಾಗ ಆತನು ದೇಹ ಬಲದಲ್ಲಿ ಮಗುವಾಗಿದ್ದಾಗ ದೇಹ ಬಲದಲ್ಲಿ ವೃದ್ಧಿಯಾಗುತ್ತಾ ಬಂದನು ಎಂಬುದಾಗಿ ಅಲ್ಲಿ ನೋಡುತ್ತೇವೆ. We read about him asleep in the boat. ನಾವು ಆತನು ದೋಣಿಯಲ್ಲಿ ಮಲಗಿದ್ದರ ಕುರಿತಾಗಿ ಓದುತ್ತೇವೆ. In Luke 4 we read when he went to meet that Samaritan woman, he walked and he was tired. ಲೂಕ 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆತನು ಸಮಾರ್ಯದ ಸ್ತ್ರೀಯನ್ನ ಸಂಧಿಸುವ ಸಂದರ್ಭದಲ್ಲಿ ಆತನು ನಡೆದುಕೊಂಡು ಬಂದಿದ್ದನು ಮತ್ತು ಬಳಲಿದ್ದನು ಎಂಬುದಾಗಿ ನೋಡುತ್ತೇವೆ. He was thirsty, we read. He asked for water from her. Also on the cross he cried, I thirst. ಮತ್ತು ಆತನು ಬಾಯಾರಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ನನಗೆ ನೀರು ಕೊಡು ಎಂಬುದಾಗಿ ಆ ಸ್ತ್ರೀಯನ್ನ ಕೇಳುತ್ತಾನೆ. ಅಷ್ಟು ಮಾತ್ರವಲ್ಲ, ಆ ಶಿಲುಬೆಯ ಮೇಲೆಯೂ ಆತನು ಬಾಯಾರಿದ್ದನು ಎಂಬುದಾಗಿ ನೋಡುತ್ತೇವೆ. In John 11:35 we read that he wept at the tomb of Lazarus. ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ 35ನೇ ವಚನದಲ್ಲಿ ನಾವು ನೋಡುವಾಗ ಆತನು ಲಾಜರನ ಸಮಾಧಿಯ ಬಳಿಯಲ್ಲಿ ಕಣ್ಣೀರು ಬಿಟ್ಟನು ಎಂಬುದಾಗಿ ನೋಡುತ್ತೇವೆ. In John 19 and other gospels we read he suffered, he bled and died on a cross. ಯೋಹಾನನ ಸುವಾರ್ತೆ 19ನೇ ಅಧ್ಯಾಯ ಮತ್ತು ಇನ್ನು ಬೇರೆ ಸುವಾರ್ಥ ಪುಸ್ತಕಗಳಲ್ಲಿ ನಾವು ನೋಡುವಾಗ ಆತನು ಶ್ರಮೆಯನ್ನು ಅನುಭವಿಸಿದನು, ರಕ್ತವನ್ನ ಸುರಿಸಿದನು ಎಂಬುದಾಗಿ ನೋಡುತ್ತೇವೆ. So the humanity of Jesus Christ was as real and as important as his deity. ಆದ್ದರಿಂದ ಯೇಸು ಕ್ರಿಸ್ತನ ಮನುಷ್ಯತ್ವವು ಆತನ ದೈವತ್ವವು ಹೇಗೆ ಪ್ರಾಮುಖ್ಯವಾಗಿದೆಯೋ ಅದೇ ರೀತಿ ಅದು ಪ್ರಾಮುಖ್ಯವಾಗಿದೆ. How can God become a man? ಹೇಗೆ ದೇವರು ಒಬ್ಬ ಮನುಷ್ಯನಾಗಿ ಬರಲಿಕ್ಕೆ ಸಾಧ್ಯ? How can a divine person take a human nature? ಹೇಗೆ ಒಬ್ಬ ದೈವಿಕ ವ್ಯಕ್ತಿಯು ಆ ಮಾನವ ಸ್ವಭಾವವನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ? That is what we see as the Lord who is a spirit taking on another nature, the human nature. ಅದನ್ನು ನಾವು ನೋಡುವಾಗ ಆತ್ಮ ಸ್ವರೂಪನಾಗಿದ್ದಂಥ ದೇವರು ಮನುಷ್ಯನ ಸ್ವರೂಪವನ್ನ, ಅಂದರೆ ದೈಹಿಕವಾದಂತ ಒಂದು ಸ್ವರೂಪವನ್ನು ಧರಿಸಿ ಬರುವುದನ್ನೇ ನಾವು ನೋಡುತ್ತೇವೆ. This is where we need to distinguish between the Father and Son and the Holy Spirit. ಇಲ್ಲಿಯೇ ನಾವು ತಂದೆಯಾದ ದೇವರು, ಮಗನಾದ ದೇವರು ಮತ್ತು ಪರಿಶುದ್ಧಾತ್ಮ ದೇವರ ಮಧ್ಯದಲ್ಲಿರುವ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳಬೇಕಾಗಿದೆ. Even though we have only one God, ನಮಗೆ ಒಬ್ಬನೇ ದೇವರಿದ್ದರೂ there is a difference between the three persons. ಆತನ 3 ವ್ಯಕ್ತಿತ್ವಗಳಲ್ಲಿಯೂ ವ್ಯತ್ಯಾಸ ಉಂಟು. When we look at the triune God, ನಾವು ತ್ರಯೇಕತ್ವ ದೇವರನ್ನ ನೋಡುವಾಗ, even though they all have part in our salvation, ಅವರ 3 ವ್ಯಕ್ತಿಗಳು ನಮ್ಮ ಆ ರಕ್ಷಣೆಯಲ್ಲಿ ಒಂದು ಪಾತ್ರವನ್ನು ವಹಿಸಿದ್ದರೂ ಸಹ, in our creation first, ಮೊದಲನೇದಾಗಿ ನಮ್ಮ ಆ ಒಂದು ಸೃಷ್ಟಿಯ ಕಾರ್ಯದಲ್ಲಿ, in everything we see the part of the triune God. ಎಲ್ಲದರಲ್ಲಿಯೂ ತ್ರಯೇಕ ದೇವರ ಪಾತ್ರವನ್ನ ನಾವು ನೋಡುತ್ತೇವೆ. But if you look at mainly, God the Father is ascribed to the creation. ಆದರೆ ಪ್ರಾಮುಖ್ಯವಾಗಿ ನಾವು ನೋಡುವಾಗ ತಂದೆಯಾದ ದೇವರನ್ನು ನೋಡುವಾಗ ಆತನು ಸೃಷ್ಟಿಯಲ್ಲಿ ಆತನ ಪಾತ್ರವನ್ನ ಹೆಚ್ಚಾಗಿ ನೋಡುತ್ತೇವೆ. Jesus Christ in redemption, ಯೇಸು ಕ್ರಿಸ್ತನು ಆ ಒಂದು ನಮ್ಮ ಪಾಪ ಪರಿಹಾರದಲ್ಲಿ ಮತ್ತು ನಮ್ಮ ಬಿಡುಗಡೆಯಲ್ಲಿ ತನ್ನ ಪಾತ್ರವನ್ನು ನಾವು ನೋಡುತ್ತೇವೆ. and Holy Spirit in our sanctification. ಮತ್ತು ಪರಿಶುದ್ಧಾತ್ಮನು ನಮ್ಮ ಒಂದು ಪರಿಶುದ್ಧತೆಯಲ್ಲಿ ಅಥವಾ ನಮ್ಮನ್ನ ಪರಿಪೂರ್ಣಗೊಳಿಸುವಲ್ಲಿ, ಪವಿತ್ರತೆಯಲ್ಲಿ, in our sanctification we see the main part of the Holy Spirit. ಮತ್ತು ಪರಿಶುದ್ಧಾತ್ಮನು ನಮ್ಮ ಆ ಪರಿಶುದ್ಧಗೊಳಿಸುವಿಕೆಯಲ್ಲಿ ಆತನ ಪ್ರಮುಖ ಪಾತ್ರವನ್ನು ನಾವು ನೋಡುತ್ತೇವೆ. The hypostatic union, how can these two nature be united in Christ? ಹೈಪೋಸ್ಟ್ಯಾಟಿಕ್ ಯೂನಿಯನ್ ಎಂಬುದಾಗಿ ಹೇಳುವಾಗ ಹೇಗೆ ಈ 2 ಸ್ವಭಾವಗಳು ಯೇಸು ಕ್ರಿಸ್ತನಲ್ಲಿ ಒಂದಾಗಲಿಕ್ಕೆ ಸಾಧ್ಯ? The coming together of the divine and the human nature of Christ in one is called hypostatic union. ಯೇಸು ಕ್ರಿಸ್ತನಲ್ಲಿ ಆ ದೈವತ್ವ ಮತ್ತು ಮನುಷ್ಯತ್ವ 2 ಒಂದಾಗಿ ಅವತಾರ ಎತ್ತಿ ಬರುವುದನ್ನೇ ನಾವು ಹೈಪೋಸ್ಟ್ಯಾಟಿಕ್ ಯೂನಿಯನ್ ಎಂಬುದಾಗಿ ಕರೆಯುತ್ತೇವೆ. So we can explain it like this. ಅದನ್ನು ನಾವು ಈ ರೀತಿ ವಿವರಿಸಬಹುದು. Jesus Christ is true God and true man.
ಯೇಸು ಕ್ರಿಸ್ತನು ಆತನು ನಿಜವಾದಂತ ದೇವರು ಮತ್ತು ನಿಜವಾದ ಮನುಷ್ಯನಾಗಿದ್ದಾನೆ. Having a fully divine and a fully human nature. ಪರಿಪೂರ್ಣವಾದಂತಹ ಆ ಒಂದು ದೈವಿಕ ಮತ್ತು ಪರಿಪೂರ್ಣವಾದ ಮಾನುಷಿಕ ಸ್ವಭಾವವನ್ನು ಹೊಂದಿದವನಾಗಿದ್ದಾನೆ. It is so united without inseparability. ಆತನು ಹೇಗೆ ಆತನ ಎರಡು ಸ್ವಭಾವಗಳು ಐಕ್ಯವಾಗಿವೆ ಎಂದರೆ ಅವೆರಡನ್ನ ಬೇರ್ಪಡಿಸಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಎರಡು ಸ್ವಭಾವಗಳು ಆತನಲ್ಲಿ ಐಕ್ಯವಾಗಿವೆ. In the early church there were a lot of heresies, false teachings that were coming in the 3 and 4 AD. ನಾವು ಆದಿಸಭೆಯಲ್ಲಿ ನಾವು ನೋಡುವಾಗ 3 ಮತ್ತು 4ನೇ ಶತಮಾನದಲ್ಲಿ ಕ್ರಿಸ್ತಶಕ 3 ಮತ್ತು 4ನೇ ಶತಮಾನದಲ್ಲಿ ಅನೇಕ ಸುಳ್ಳಾದ ಬೋಧನೆಗಳು ಸಭೆಯ ಒಳಕ್ಕೆ ಬರುತ್ತಾ ಇದ್ದವು. There was one person, Arius, who claimed Jesus is divine but not fully God. ಏರಿಯಸ್ ಎಂಬಂತ ಒಬ್ಬ ವ್ಯಕ್ತಿ ಇದ್ದನು. ಆತನು ಹೇಳುವ ಪ್ರಕಾರ ಯೇಸು ಕ್ರಿಸ್ತನು ಆತನು ಮನುಷ್ಯನಾಗಿದ್ದನು, ಪರಿಪೂರ್ಣವಾಗಿ ದೇವರಾಗಿರಲಿಲ್ಲ ಎಂಬುದಾಗಿ ಆತನು ಹೇಳಿದ್ದನು. There are others who said Christ cannot be. Uncle, your voice is muted. Some said yes, Christ is God, but he cannot be truly man. ಅನೇಕರು ಕೆಲವರು ಈ ರೀತಿ ಹೇಳಿದರು, ಯೇಸು ಕ್ರಿಸ್ತನು ಆತನು ದೇವರಾಗಿದ್ದಾನೆ, ಪರಿಪೂರ್ಣವಾದ ಮನುಷ್ಯನಲ್ಲ ಎಂಬುದಾಗಿ ಹೇಳಿದರು. Niranjan, 1 second, okay? Yes, uncle. No, me. And some said that Jesus is a God bearer. ದೇವರನ್ನು ವಹಿಸುವವನು is not truly God. Such teachings were there. ಇನ್ನು ಕೆಲವರು ಹೇಳುವ ಪ್ರಕಾರ ಯೇಸು ಕ್ರಿಸ್ತನು ದೇವರನ್ನ ಹೊರುವವನು ಎಂಬುದಾಗಿ ಹೇಳಿದರು. ಆ ರೀತಿಯಾದಂತ ಸುಳ್ಳಾದಂತಹ ಕೆಲವು ಬೋಧನೆಗಳು ಇದ್ದವು. Some said that Jesus' humanity swallowed his deity. He was more like a phantom. You know what phantom means? ಇನ್ನು ಕೆಲವರು ಈ ರೀತಿ ಹೇಳಿದರು, ಯೇಸು ಕ್ರಿಸ್ತನ ಮನುಷ್ಯತ್ವವು ಆತನ ದೈವತ್ವವನ್ನ ನುಂಗಿಬಿಟ್ಟಿತು, ಆದ್ದರಿಂದ ಆತನು ಒಂದು ಫ್ಯಾಂಟಮ್, ಒಂದು ಭೂತದ ರೀತಿಯಲ್ಲಿ ಇದ್ದನು ಎಂಬುದಾಗಿ ಹೇಳಿದರು. So all these false teachings were coming in the early 3rd and 4th century. ಈ ಎಲ್ಲಾ ಸುಳ್ಳಾದಂತ ಬೋಧನೆಗಳು ಕ್ರಿಸ್ತ ಶಕ 3 ಮತ್ತು 4ನೇ ಶತಮಾನದಲ್ಲಿ ಬರುತ್ತಾ ಇದ್ದವು. Even though Jesus was fully man, he was under the control of his divine nature, and he submitted himself to the Father when he came as a man. ಯೇಸು ಕ್ರಿಸ್ತನು ಆತನ ಪರಿಪೂರ್ಣ ಮನುಷ್ಯನಾಗಿದ್ದರೂ ಕೂಡ ಆತನ ಪರಿಪೂರ್ಣ ಮನುಷ್ಯತ್ವವು ಆತನ ದೈವತ್ವದ ಅಡಿಯಲ್ಲಿ ಅದು ಒಂದು ನಿಯಂತ್ರಣಕ್ಕೆ ಒಳಪಟ್ಟಿತ್ತು. ಆದ್ದರಿಂದಲೇ ಆತನು ಮನುಷ್ಯನಾಗಿ ಈ ಲೋಕದಲ್ಲಿ ಜೀವಿಸಿದನು. He came as a servant of Jehovah only to do the Father's will. ಆತನು ಯೆಹೋವನ ಸೇವಕನಾಗಿ ಬಂದ ಕಾರಣವೇನೆಂದರೆ ದೇವರ ಆ ಯೆಹೋವನ ಚಿತ್ತವನ್ನು ಮಾಡಲಿಕ್ಕಾಗಿಯೇ ಆತನು ದೇವ ದಾಸನಾಗಿ ಬಂದನು. That is why he said at times that the Father is greater than me. ಆದ್ದರಿಂದಲೇ ಆತನು ಕೆಲವು ಸಂದರ್ಭಗಳಲ್ಲಿ ನೋಡುವಾಗ ತಂದೆಯು ನನಗಿಂತ ಹೆಚ್ಚಿನವನು ಎಂಬುದಾಗಿ ಹೇಳಿದನು. At the same time he said, I and the Father are one. ಅದೇ ಸಂದರ್ಭದಲ್ಲಿ ನಾನು ತಂದೆಯು ಒಂದೇ ಆಗಿದ್ದೇವೆ ಎಂಬುದಾಗಿ ಹೇಳಿದನು. How can these both be true unless he is both God and man? ಇದೆರಡು ಸತ್ಯವಾಗಿರಲಿಕ್ಕೆ ಹೇಗೆ ಸಾಧ್ಯ? ಆತನು ಪರಿಪೂರ್ಣ ಮನುಷ್ಯನು ಮತ್ತು ಪರಿಪೂರ್ಣ ದೇವರು ಆಗಿಲ್ಲದೆ ಹೋದರೆ. At the same time he worked in the power of the Holy Spirit. ಅದೇ ಸಂದರ್ಭದಲ್ಲಿ ಆತನು ಪವಿತ್ರಾತ್ಮನ ಶಕ್ತಿಯಿಂದ ಕಾರ್ಯವನ್ನ ಮಾಡಿದನು. Since God cannot die, it was the humanity of Christ in that body that he died on the cross. ದೇವರು ಆತನು ಮರಣವನ್ನು ಹೊಂದಲಿಕ್ಕೆ ಸಾಧ್ಯವಾಗದ ಕಾರಣ ಆ ಯೇಸು ಕ್ರಿಸ್ತನಲ್ಲಿ ಇದ್ದಂತ ಆ ದೇಹವು ಸ್ವಾಭಾವಿಕವಾದ ದೇಹವು, ಭೌತಿಕವಾದ ದೇಹವು ಅದು ಶಿಲುಬೆ ಮೇಲೆ ಮರಣವನ್ನ ಹೊಂದಿತು. His flesh was just like ours, except he had no sin nature.
ಆತನ ದೇಹವು ಆತನ ಮಾಂಸವು ನಮ್ಮ ಹಾಗೆಯೇ ಇದ್ದಂತ ಮಾಂಸವಾಗಿತ್ತು. ಅದಕ್ಕಿದ್ದ ವ್ಯತ್ಯಾಸವೇನೆಂದರೆ ಆತನ ದೇಹದಲ್ಲಿ ಆತನ ಮಾಂಸದಲ್ಲಿ ಆ ಪಾಪದ ಸ್ವಭಾವ ಇರಲಿಲ್ಲ. He experienced our weakness as a man. ಆತನು ಮನುಷ್ಯನಾಗಿ ನಮ್ಮ ಬಲಹೀನತೆಗಳನ್ನ ಆತನು ಅನುಭವಿಸಿದನು. So he is able to save us to the uttermost as our great high priest. ಆದ್ದರಿಂದ ಅತ್ಯಂತ ಪಾಪಿಗಳಲ್ಲಿ ಕೇವಲ ಕನಿಷ್ಠ ಪಾಪಿಗಳಲ್ಲಿ ಪಾಪಿಯನ್ನ ಆತನು ನಮ್ಮ ಮಹಾಯಾಜಕನಾಗಿ ರಕ್ಷಿಸಲಿಕ್ಕೆ ಸಾಧ್ಯವಾಯಿತು. He is sympathetic high priest. ಆತನು ಕರುಣೆಯುಳ್ಳಂತಹ ಮಹಾಯಾಜಕನು. In other words, God understands our experience because Jesus Christ became a man. ಇನ್ನೊಂದು ಮಾತಿನಲ್ಲಿ ಹೇಳುವುದಾದ್ರೆ ದೇವರು ನಮ್ಮ ಅನುಭವಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಯಿತು, ಯಾಕೆಂದರೆ ಆತನು ಯೇಸು ಕ್ರಿಸ್ತನ ರೂಪದಲ್ಲಿ ಮನುಷ್ಯನಾಗಿ ಬಂದ ಕಾರಣ. And because he died and rose again, ಆತನು ಸತ್ತು ಪುನರುತ್ಥಾನ ಹೊಂದಿದ ಕಾರಣ, in a glorified body, ಮತ್ತು ಮಹಿಮೆಯ ಶರೀರದಲ್ಲಿ ಪುನರುತ್ಥಾನವಾದ ಕಾರಣ, we also have a hope that one day we will also rise even though we die. ನಮಗೂ ಒಂದು ನಿರೀಕ್ಷೆ ಇದೆ, ಏನೆಂದರೆ ನಾವು ಸತ್ತರೂ ಕೂಡ ಒಂದು ದಿನ ಪುನರುತ್ಥಾನ ಹೊಂದುತ್ತೇವೆ. So this is very important to know. ಆದ್ದರಿಂದ ಇದನ್ನು ತಿಳಿದುಕೊಳ್ಳುವುದು ಅತ್ಯಂತ ಪ್ರಾಮುಖ್ಯವಾದದ್ದು. Okay, so now we look at his baptism when he came and why did he get baptized? ನಾವು ಈಗ ಆತನ ದೀಕ್ಷಾ ಸ್ನಾನದ ಕುರಿತಾಗಿ ನೋಡಿಕೊಳ್ಳೋಣ. ಆತನ ಈ ಲೋಕಕ್ಕೆ ಬಂದಾಗ ಯಾಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡನು ಎಂದು ನೋಡೋಣ. We know John's baptism was baptism of repentance. ನಮಗೆ ಗೊತ್ತು ಸ್ನಾನಿಕನಾದ ಯೋಹಾನನು ಕೊಡುತ್ತಿದ್ದಂತ ದೀಕ್ಷಾ ಸ್ನಾನ ಅದು ಪಶ್ಚಾತ್ತಾಪದ ದೀಕ್ಷಾ ಸ್ನಾನವಾಗಿತ್ತು. And that is why when Jesus came to John, he said, I need to be baptized from you. Why are you coming to me for baptism? ಆದ್ದರಿಂದಲೇ ಯೇಸು ಕ್ರಿಸ್ತನು ಸ್ನಾನಿಕನಾದ ಯೋಹಾನನ ಬಳಿಗೆ ದೀಕ್ಷಾ ಸ್ನಾನಕ್ಕಾಗಿ ಬರುವಾಗ ಆತನು ಹೇಳಿದ್ದು, ನಾನು ನಿನ್ನಿಂದ ದೀಕ್ಷಾ ಸ್ನಾನ ಹೊಂದಿಕೊಳ್ಳಬೇಕಾದರೆ ಇರುತ್ತದೆ, ಆದರೆ ನೀನು ನನ್ನ ಬಳಿಗೆ ದೀಕ್ಷಾ ಸ್ನಾನಕ್ಕೆ ಬಂದಿದ್ದೀಯಲ್ಲ ಎಂಬುದಾಗಿ ಕೇಳುತ್ತಾನೆ. We will look at few facts about why Jesus got baptized in River Jordan under John the Baptist. ಯಾಕೆ ಯೇಸು ಕ್ರಿಸ್ತನು ಆ ಯೋರ್ದನ್ ಹೊಳೆಯಲ್ಲಿ ಸ್ನಾನಿಕನಾದ ಯೋಹಾನನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಂಡನು ಎಂಬುದಕ್ಕೆ ಕೆಲವು ವಿಷಯಗಳನ್ನು ನಾವು ನೋಡಿಕೊಳ್ಳೋಣ. First of all, ಮೊದಲನೇದಾಗಿ he identified him with John the Baptist preaching of the need for repentance of a man. ಆತನು ತನ್ನನ್ನ ತಾನು ಆ ಸ್ನಾನಿಕನಾದ ಯೋಹಾನನ ಬೋಧನೆಯಾದ ಮನುಷ್ಯನಿಗೆ ಪಶ್ಚಾತ್ತಾಪದ ಅವಶ್ಯಕತೆ ಇದೆ, ಮನುಷ್ಯನು ಪಶ್ಚಾತ್ತಾಪ ಪಡಬೇಕು ಎಂಬಂತದರೊಟ್ಟಿಗೆ ತನ್ನನ್ನು ಗುರುತಿಸಿಕೊಂಡನು. Secondly, ಎರಡನೇದಾಗಿ that initiated his public ministry. ಅದು ಆತನ ಸಾರ್ವತ್ರಿಕವಾದಂತಹ ಅಥವಾ ಸಾರ್ವಜನಿಕವಾದಂತಹ ಸೇವೆಯ ಪ್ರಾರಂಭವಾಗಿತ್ತು. Look at 1 John chapter 5 verse 6. ನಾವು ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 6ನೇ ವಚನ. 1 John. ಒಂದು ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನವನ್ನು ನೋಡಿಕೊಳ್ಳೋಣ. 5 verse 6. I'm sorry. First 5 and 6. ಒಂದು ಯೋಹಾನ ಪತ್ರಿಕೆ 6ನೇ ವಚನವನ್ನು ನೋಡಿಕೊಳ್ಳೋಣ. ಈತನು ಅಂದರೆ ಯೇಸು ಕ್ರಿಸ್ತನು ನೀರಿನಿಂದಲೂ ರಕ್ತದಿಂದಲೂ ಸಾಕ್ಷಿ ಹೊಂದಿದವನು. ನೀರಿನಿಂದ ಮಾತ್ರವಲ್ಲ, ನೀರಿನಿಂದಲೂ ರಕ್ತದಿಂದಲೂ ಸಾಕ್ಷಿ ಹೊಂದಿದವನಾಗಿದ್ದಾನೆ. What does it mean? He came by water and blood. What does it mean? ಆತನು ನೀರಿನಿಂದಲೂ ರಕ್ತದಿಂದಲೂ ಸಾಕ್ಷಿ ಹೊಂದಿದನು ಎಂಬುದರ ಅರ್ಥವೇನು? Not by water only, but by the water and the blood. ಕೇವಲ ನೀರಿನಿಂದ ಮಾತ್ರವಲ್ಲ, ಬದಲಾಗಿ ನೀರಿನಿಂದಲೂ ರಕ್ತದಿಂದಲೂ. For John to write this very important because during the time of John itself, there were false teachers who were telling the Christ conscience left him when he died on the cross. ಅಂಕಲ್ ಲೆಫ್ಟ್ ಆಗಿದ್ದಾರೆ ಬ್ರದರ್, ಲೆಫ್ಟ್ ಆಗಿದ್ದಾರೆ. ಮಿಸ್ ಆಯ್ತಾ? ಮಿಸ್ ಬರ್ತಾರೆ ಅಂಕ, ಅದೇ ನೆಟ್ ಏನೋ. Just 1 minute please. ಓಕೆ.
Hello. Hello, Niranjan. Yes, uncle. Yeah. So there were false teachers telling that the Christ came to Jesus at the baptism and he left before he went to the cross. ಆದ್ದರಿಂದ ಅಲ್ಲಿ ಕೆಲವು ಸುಳ್ಳಾದ ಬೋಧನೆಗಳು ಇದ್ದವು. ಏನೆಂದರೆ ಕ್ರಿಸ್ತನು ಯೇಸುವಿನ ದೇಹದಲ್ಲಿ ಆ ದೀಕ್ಷಾ ಸ್ನಾನದ ಸಂದರ್ಭದಲ್ಲಿ ಬಂದನು ಮತ್ತು ಆತನು ಮರಣ ಹೊಂದುವುದಕ್ಕಿಂತ ಮುಂಚೆ ಆತನನ್ನ ಬಿಟ್ಟು ಹೋದನು ಎಂಬುದಾಗಿ ಹೇಳುತ್ತಿದ್ದರು. This is more like our Muslim friends believe that Jesus escaped the cross. He didn't go to the cross. Somebody else died in the place of Jesus. That is what they teach. ಇದು ನಮ್ಮ ಮುಸ್ಲಿಂ ಸ್ನೇಹಿತರು ಹೇಳುವ ಆ ಒಂದು ಮಾತಿಗೆ ಸರಿ ಹೊಂದುತ್ತದೆ. ಏನೆಂದರೆ ಯೇಸು ಕ್ರಿಸ್ತನು ಶಿಲುಬೆಯ ಮರಣವನ್ನು ಹೊಂದಲಿಲ್ಲ, ಯೇಸು ಶಿಲುಬೆಯ ಮರಣವನ್ನ ತಪ್ಪಿಸಿಕೊಂಡು ಓಡಿ ಹೋದನು, ಬೇರೆಯವರು ಆತನ ಸ್ಥಾನದಲ್ಲಿ ಶಿಲುಬೆಯ ಮರಣವನ್ನು ಹೊಂದಿದ್ದರು ಎಂಬುದಾಗಿ ಬೋಧಿಸುತ್ತಾರೆ. Here John, to confront that false teaching, he is telling that he came by water and by blood, not only by water but also by blood. ಆದ್ದರಿಂದಲೇ ಆ ಸುಳ್ಳಾದ ಬೋಧನೆಗಳನ್ನ ವಿರೋಧಿಸುವುದಕ್ಕಾಗಿ ಯೋಹಾನನು ಈ ಒಂದು ವಾಕ್ಯವನ್ನು ಬರೆದಿದ್ದಾನೆ. ಏನೆಂದರೆ ಆತನು ನೀರಿನಿಂದ ಮಾತ್ರ ಸಾಕ್ಷಿಯನ್ನು ಹೊಂದಲಿಲ್ಲ, ನೀರಿನಿಂದಲೂ ರಕ್ತದಿಂದಲೂ ಸಾಕ್ಷಿಯನ್ನು ಹೊಂದಿದ್ದಾನೆ ಎಂಬುದಾಗಿ ಬರೆದಿದ್ದಾನೆ. In other words, the same person by water means it is talking about the beginning of his ministry by John the Baptist at the river Jordan. ಆತನು ನೀರಿನಿಂದ ಸಾಕ್ಷಿ ಹೊಂದಿದನು ಎಂಬುದಾಗಿ ಹೇಳುವಾಗ ಯೋರ್ದನ್ ಹೊಳೆಯ ಬಳಿಯಲ್ಲಿ ಆತನು ಯೋಹಾನನಿಂದ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಸಾರ್ವಜನಿಕ ಸೇವೆ ಪ್ರಾರಂಭವಾದದರ ಕುರಿತಾಗಿ ಅದು ಮಾತನಾಡುತ್ತದೆ. John telling it is the same person who finished his ministry at the cross by shedding the blood. So in other words, the Jesus who got baptized and began the ministry, he is the same Jesus who died on the cross and shed his blood. So came by water and by blood means beginning of his ministry and the ending of his ministry. ಮತ್ತು ರಕ್ತದಿಂದ ಸಾಕ್ಷಿ ಹೊಂದಿದ್ದನು ಎಂಬುದಾಗಿ ಹೇಳುವಾಗ ದೀಕ್ಷಾ ಸ್ನಾನ ಮಾಡಿಸಿಕೊಂಡಂತಹ ನೀರಿನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಂಡ ಅದೇ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ತನ್ನ ಆ ಒಂದು ಸೇವೆಯನ್ನ ಪರಿಪೂರ್ಣಗೊಳಿಸಿದನು. ಯಾವ ಯೇಸು ನೀರಿನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಂಡನು ಯೋಹಾನನ ಕೈಯಲ್ಲಿ, ಅದೇ ಯೇಸು ಶಿಲುಬೆಯ ಮೇಲೆ ರಕ್ತದ ಮೂಲಕ ತನ್ನ ಆ ಒಂದು ಸೇವೆಯನ್ನ ಪರಿಪೂರ್ಣಗೊಳಿಸಿದನು ಎಂಬುದಾಗಿ ಇದರ ಅರ್ಥ. We saw that he identified with John's ministry, identified with man. ನಾವು ನೋಡಿಕೊಂಡೆವು ಆತನು ಯೋಹಾನನ ಆ ಒಂದು ಸೇವೆಯೊಟ್ಟಿಗೆ ತನ್ನನ್ನು ಗುರುತಿಸಿಕೊಂಡನು ಮತ್ತು ತನ್ನನ್ನ ಮನುಷ್ಯನು ಎಂಬುದಾಗಿ ಗುರುತಿಸಿಕೊಂಡನು. And it was the beginning of his ministry by the baptism. ಮತ್ತು ನೀರಿನ ದೀಕ್ಷಾ ಸ್ನಾನದ ಮೂಲಕ ಆತನ ಸೇವೆಯು ಅದು ಈ ಲೋಕದಲ್ಲಿ ಪ್ರಾರಂಭವಾಯಿತು. And then thirdly, it authenticated him as God's son. ಮೂರನೇದಾಗಿ ಅದು ಆತನು ದೇವರ ಮಗನಾಗಿದ್ದಾನೆ ಎಂಬುದನ್ನು ದೃಢೀಕರಿಸಿತು. Because we remember in Matthew 3:17, please read that. ಯಾಕೆಂದ್ರೆ ನಾವು ಮತ್ತಾಯ 3ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡುವಾಗ ಅದನ್ನು ನಾವು ಜ್ಞಾಪಕಪಡಿಸಿಕೊಳ್ಳಬಹುದು. ಮತ್ತಾಯ 3ನೇ ಅಧ್ಯಾಯ 3:17. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನ. ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. We can read that in Luke and Mark and Luke and John. ನಾವು ಅದನ್ನ ಮಾರ್ಕ, ಲೂಕ ಮತ್ತು ಯೋಹನ್ನ ಸುವಾರ್ತೆಯಲ್ಲಿಯೂ ಕೂಡ ನೋಡಬಹುದು. At the baptism, there was a voice from heaven, Akashvani, this is my beloved son, God's son. It was an authentication of him as the son of God. ಆತನು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವಾಗ ಆಕಾಶವಾಣಿ ಆಯಿತು, ಒಂದು ಸ್ವರವು ಆಕಾಶದಿಂದ ಕೇಳಿಸಿತು ಎಂಬುದಾಗಿ ನಾವು ನೋಡುವಾಗ, ಈತನು ಪ್ರಿಯನಾಗಿರೋ ನನ್ನ ಮಗನು, ಈತನ ನಾನು ಮೆಚ್ಚಿದ್ದೇನೆ ಎಂಬುದಾಗಿ ಹೇಳುವಾಗ ಅದು ದೇವರಿಂದ ಯೇಸು ಕ್ರಿಸ್ತನ ಸೇವೆಯ ದೃಢೀಕರಣವಾಗಿತ್ತು. Fourthly, ನಾಲ್ಕನೇದಾಗಿ, it was a preview of the spirit baptism that was going to happen. ಆತನಿಗೆ ಆತ್ಮನಿಂದ ಆಗುವಂತಹ ದೀಕ್ಷಾ ಸ್ನಾನದ ನಮಗೆ ಆಗುವಂತ ಆತ್ಮನಿಂದ, ಪವಿತ್ರಾತ್ಮನಿಂದ ಆಗುವ ದೀಕ್ಷಾ ಸ್ನಾನದ ಮುನ್ನೋಟವೇ ಇದಾಗಿತ್ತು. Matthew 3:11, we can read that. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 11ನೇ ವಚನವನ್ನು ನಾವು ಓದಿಕೊಳ್ಳೋಣ.
ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು, ಆತನ ಕೆರಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. Okay, so baptism of Jesus was a preview of what is going to come after his resurrection when the Holy Spirit came to start the church. ಆದ್ದರಿಂದ ಯೇಸು ಕ್ರಿಸ್ತನ ದೀಕ್ಷಾ ಸ್ನಾನವು ಅದು ಆತನು ಪುನರುತ್ಥಾನವಾಗಿ ಎದ್ದ ನಂತರ ಸಭೆಗೆ ಆಗುವಂತಹ ಪವಿತ್ರಾತ್ಮನ ದೀಕ್ಷಾ ಸ್ನಾನದ ಕುರಿತಾದ ಒಂದು ಮುನ್ನೋಟವಾಗಿತ್ತು. It is also an example of obedience. Matthew chapter 3 verse 15. ನಾವು ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡುವಾಗ ಅದು ಒಂದು ವಿಧೇಯತೆಯ ಕಾರ್ಯವಾಗಿತ್ತು. Chapter 3:15. 3ನೇ ಅಧ್ಯಾಯ 15ನೇ ವಚನ ಮತ್ತಾಯ. ಆದರೆ ಯೇಸು ಅವನಿಗೆ, ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲಾ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು. So we saw 4 main reasons for Jesus' baptism. ಆದ್ದರಿಂದ ಯೇಸು ಕ್ರಿಸ್ತನು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಇರುವ 4 ಪ್ರಾಮುಖ್ಯವಾದ ಕಾರಣಗಳನ್ನ ನಾವು ನೋಡಿಕೊಂಡೆವು. He identified as a man with John's message. ಮೊದಲನೇದಾಗಿ ಆತನು ಯೋಹಾನನ ಸುವಾರ್ತೆಯೊಟ್ಟಿಗೆ, ಆತನ ಸಂದೇಶದೊಟ್ಟಿಗೆ ತನ್ನನ್ನು ತಾನು ಮನುಷ್ಯನು ಎಂಬುದಾಗಿ ಗುರುತಿಸಿಕೊಂಡನು. That was the initiation of his public ministry through baptism. ಆತನ ಸಾರ್ವಜನಿಕವಾದಂತಹ ಸೇವೆಯ ಪ್ರಾರಂಭವೇ ಆಗಿತ್ತು ಆತನ ದೀಕ್ಷಾ ಸ್ನಾನ. And thirdly, it was authenticating him as the Son of God. ಮೂರನೇದಾಗಿ ದೇವರ ಮನುಷ್ಯನು ಆತನು ಎಂಬುದಾಗಿ ದೃಢೀಕರಿಸುವುದು, ದೇವರ ಮಗನು ಎಂಬುದಾಗಿ ದೃಢೀಕರಿಸುವುದಕ್ಕಾಗಿಯೇ ದೀಕ್ಷಾ ಸ್ನಾನ ಮಾಡಿಸಲ್ಪಟ್ಟನು. Lastly, it was a preview of the baptism of the Spirit and also an example of our obedience. ನಾಲ್ಕನೇದಾಗಿ ಆತನು ದೀಕ್ಷಾ ಸ್ನಾನ ಮಾಡಿಸಿಕೊಂಡದರ ಕಾರಣ ನಮಗೆ ಪವಿತ್ರಾತ್ಮನಿಂದ ಆಗುವ ದೀಕ್ಷಾ ಸ್ನಾನದ ಕುರಿತಾದ ಮುನ್ನೋಟವಾಗಿತ್ತು ಮತ್ತು ಆತನು ತನ್ನನ್ನು ತಾನು ವಿಧೇಯತೆಗೆ ಒಪ್ಪಿಸಿಕೊಂಡದರ ಒಂದು ಸಾಕ್ಷಿಯಾಗಿತ್ತು. Next we will look at this temptation. ನಂತರ ನಾವು ಆತನ ಶೋಧನೆಯ ಕುರಿತಾಗಿ ನೋಡಿಕೊಳ್ಳೋಣ. Since God cannot be tempted with evil, as we read in James 1:13. ನಾವು ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನದಲ್ಲಿ ಓದಿಕೊಳ್ಳುವ ಪ್ರಕಾರ ದೇವರು ಆತನು ಪರಿಶೋಧಿಸಲ್ಪಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಅಲ್ಲಿ ಓದುತ್ತೇವೆ. Can you read James 1:13? ನಾವು ಯಾಕೋಬ 1ನೇ ಅಧ್ಯಾಯ 13ನೇ ವಚನವನ್ನು ಓದಿಕೊಳ್ಳೋಣ. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತು ಎಂದು ಹೇಳಬಾರದು. ದೇವರು ಕೆಟ್ಟದಕ್ಕೇನು ಸಂಬಂಧಪಟ್ಟವನಲ್ಲ, ಆತನು ಯಾರನ್ನೂ ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. Okay, so since God cannot be tempted or enticed to do evil, ದೇವರು ಆತನು ಪರಿಶೋಧಿಸಲ್ಪಡಲಿಕ್ಕೆ ಸಾಧ್ಯವಾಗದ ಕಾರಣ ಮತ್ತು ಆತನನ್ನ ಕೆಟ್ಟದ್ದನ್ನ ಮಾಡಲಿಕ್ಕೆ ಯಾರೂ ಪ್ರೇರೇಪಿಸಲಿಕ್ಕೆ ಸಾಧ್ಯವಿಲ್ಲದ ಕಾರಣ, then in what sense was Jesus tempted and what was the purpose of the temptation? ಹಾಗಾದರೆ ಯಾವ ಅರ್ಥದಲ್ಲಿ ಯೇಸು ಕ್ರಿಸ್ತನು ಶೋಧಿಸಲ್ಪಟ್ಟನು ಮತ್ತು ಆ ಒಂದು ಆತನ ಶೋಧನೆಯ ಅರ್ಥವೇನು, ಉದ್ದೇಶವೇನು? See, there are in this topic also there are a lot of false teaching. ಈ ಒಂದು ವಿಷಯದಲ್ಲಿಯೂ ಕೂಡ ಅನೇಕ ತಪ್ಪಾದ ಬೋಧನೆಗಳುಂಟು. First of all, as a man, Jesus was tempted in the same way as other men. ಮೊದಲನೇದಾಗಿ ಯೇಸು ಕ್ರಿಸ್ತನು ಮನುಷ್ಯನ ರೀತಿಯಲ್ಲಿ ಆತನು ಶೋಧಿಸಲ್ಪಟ್ಟನು, ಯಾವ ರೀತಿ ಎಲ್ಲಾ ಮನುಷ್ಯರು ಶೋಧಿಸಲ್ಪಡುತ್ತಾರೋ ಅದೇ ರೀತಿಯಲ್ಲಿ. So he can sympathize with us and help us in our weakness. ಆದ ಕಾರಣ ಆತನು ನಮ್ಮೊಟ್ಟಿಗೆ ನಮ್ಮ ಬಲಹೀನತೆಗಳಲ್ಲಿ ನಮ್ಮೊಟ್ಟಿಗೆ ಅನುಕಂಪ ಹೊಂದಲಿಕ್ಕೆ ಸಾಧ್ಯ. Hebrews 2:18. ಇಬ್ರಿಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 18ನೇ ವಚನ. ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. One reason why he was tempted, so he can be a sympathetic high priest. ಆತನು ಶೋಧಿಸಲ್ಪಡುವುದಕ್ಕೆ ಇರುವ ಮೊದಲನೆಯ ಕಾರಣ ಆತನು ಶೋಧಿಸಲ್ಪಡುವವರಿಗೆ ಸಹಾಯ ಮಾಡಲಿಕ್ಕಾಗುವ ಹಾಗೆ ಮತ್ತು ನಮ್ಮ ಕಡೆಗೆ ಅನುಕಂಪವುಳ್ಳ ಮಹಾಯಾಜಕನಾಗಲಿಕ್ಕಾಗಿ.
The same thing we see in Hebrews 4 verse 15. ಅದೇ ಸಂಗತಿಯನ್ನು ನಾವು ಇಬ್ರಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುತ್ತೇವೆ. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. So the first reason one reason for his temptation to sympathize with us and help us. ಮೊದಲನೆಯ ಕಾರಣ ಆತನು ಶೋಧಿಸಲ್ಪಟ್ಟದ್ದಕ್ಕೆ ಇರುವ ಕಾರಣ ಏನೆಂದರೆ ನಮಗೆ ಸಹಾಯ ಮಾಡಲಿಕ್ಕಾಗಿ ಮತ್ತು ನಮ್ಮ ಕುರಿತಾಗಿ ಅನುತಾಪ ಹೊಂದಲಿಕ್ಕಾಗಿ. The second reason, ಎರಡನೆಯ ಕಾರಣ, so he could show us that temptation can be resisted by relying on the word of God. ಆತನು ಶೋಧಿಸಲ್ಪಡುವಾಗ ಶೋಧನೆಯನ್ನ ಪ್ರತಿರೋಧಿಸಬಹುದು ಮತ್ತು ದೇವರ ವಾಕ್ಯದ ಆಧಾರದಿಂದ ಆ ಶೋಧನೆಯನ್ನ ಗೆಲ್ಲಬಹುದು ಎಂಬುದನ್ನು ತೋರಿಸಿಕೊಡುವುದಕ್ಕಾಗಿ ಶೋಧನೆಗೆ ಒಳಗಾದನು. In Luke chapter 4 verse 1 to 13 we read mainly about the Lord's temptation. ನಾವು ಲೂಕನ ಸುವಾರ್ತೆ 4ನೇ ಅಧ್ಯಾಯ 1ರಿಂದ 14ನೇ ವಚನಗಳವರೆಗೆ ನೋಡುವಾಗ ಅಲ್ಲಿ ಯೇಸು ಕ್ರಿಸ್ತನ ಆ ಶೋಧನೆಯ ಕುರಿತಾಗಿ ನೋಡುತ್ತೇವೆ. He relied on the word of God and the power of the Holy Spirit. ಆತನು ದೇವರ ವಾಕ್ಯವನ್ನ ಹಿಡಿದುಕೊಂಡನು ಮತ್ತು ಪವಿತ್ರಾತ್ಮನ ಬಲದ ಮೇಲೆ ಆಧಾರ ಮಾಡಿಕೊಂಡನು. ಶೋಧಿಸಲ್ಪಡುವಾಗ We know that passages when we read it, he was tempted in 3 different areas. ನಮಗೆ ಈ ವಚನ ಭಾಗಗಳು ಚಿರಪರಿಚಿತವಾದದ್ದು. ಆತನು ಶೋಧಿಸಲ್ಪಡುವಾಗ 3 ವಿಷಯಗಳಲ್ಲಿ ಆತನು ಶೋಧಿಸಲ್ಪಟ್ಟನು. The lust of the eye, ಕಣ್ಣಿನ ಆಶೆ, the lust of the flesh, ಮತ್ತು ಶರೀರದ ಆಶೆ, and the pride of life, that is badukubalina dambala. Yeah, this is exactly what Adam was tempted. ಆದಾಮನು ಕೂಡ ಇದೇ ಶೋಧನೆಯಿಂದ ಶೋಧಿಸಲ್ಪಟ್ಟನು. But Jesus Christ overcame the temptation by relying on the word of God and the power of the Holy Spirit. ಆದರೆ ಯೇಸು ಕ್ರಿಸ್ತನು ದೇವರ ವಾಕ್ಯವನ್ನು ಆಧಾರ ಮಾಡಿಕೊಂಡು ಪವಿತ್ರಾತ್ಮನ ಶಕ್ತಿಯಿಂದ ಶೋಧನೆಯನ್ನ ಜಯಿಸಿದನು. So he was tempted, so he can be an example for us. We also can rely on the word of God and the power of the Holy Spirit to overcome temptation. ಆದ್ದರಿಂದ ಆತನು ಶೋಧಿಸಲ್ಪಟ್ಟದ್ದಕ್ಕೆ ಮುಖ್ಯ ಕಾರಣವೇನೆಂದರೆ ನಮಗೆ ಮಾದರಿಯಾಗಿ ನಾವು ಶೋಧಿಸಲ್ಪಡುವಾಗ ದೇವರ ವಾಕ್ಯದ ಆಧಾರದಿಂದ ಮತ್ತು ಪವಿತ್ರಾತ್ಮನ ಬಲದಿಂದ ಶೋಧನೆಯನ್ನ ಜಯಿಸಬಹುದು ಎಂಬುದನ್ನು ತೋರಿಸಿಕೊಡುವುದಕ್ಕಾಗಿ. Jesus as God could have defeated Satan by just one word. ಯೇಸು ಕ್ರಿಸ್ತನು ಆತನು ದೇವರಾಗಿದ್ದರಿಂದ ಕೇವಲ ಒಂದು ಬಾಯಿ ಮಾತಿನಿಂದ ಸೈತಾನನನ್ನು ನಾಶ ಮಾಡಬಹುದಿತ್ತು ಅಥವಾ ಸೋಲಿಸಬಹುದಿತ್ತು. But he didn't do that. He set an example for us by quoting the word of God from the Old Testament. ಆದರೆ ಆತನು ಹಾಗೆ ಮಾಡಲಿಲ್ಲ. ಬದಲಾಗಿ ನಮಗೆ ಒಂದು ಮಾದರಿಯನ್ನ ತೋರಿಸಿದನು. ಹಳೆಯ ಒಡಂಬಡಿಕೆಯಿಂದ ದೇವರ ವಾಕ್ಯಗಳನ್ನ ಹೇಳುವುದರ ಮೂಲಕ. Another thing we can learn is he had to use appropriate words for the appropriate temptation. He didn't quote any words. When talked about making stone bread, he said, man shall not live by bread alone. So we need to know appropriate words we can quote at different tactics of Satan. ಮತ್ತು ಆತನು ಶೋಧಿಸಲ್ಪಡುವಾಗ ದೇವರ ವಾಕ್ಯದಿಂದ ಯಾವುದೋ ಬೇಕಾದಂತ ದೇವರ ವಾಕ್ಯವನ್ನು ಉಪಯೋಗಿಸಲಿಲ್ಲ. ಬದಲಾಗಿ ಆ ಪರಿಸ್ಥಿತಿಗೆ ಅನುಗುಣವಾದಂತಹ ತಕ್ಕದಾದಂತ ದೇವರ ವಾಕ್ಯವನ್ನು ಆತನು ಉಪಯೋಗಿಸಿದನು. ಆ ಕಲ್ಲನ್ನ ರೊಟ್ಟಿ ಮಾಡುವ ವಿಷಯ ಬಂದಾಗ ಆತನು ದೇವರ ವಾಕ್ಯದ ಮೂಲಕವೇ ಉತ್ತರ ಕೊಟ್ಟನು. ಮನುಷ್ಯನು ರೊಟ್ಟಿ ಮಾತಿಂದ ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾನೆ ಎಂಬುದಾಗಿ. So this is where memorizing the verses in young age, keeping in our heart, these verses will come at the right time as a help for us when we also face temptation. ಆದ್ದರಿಂದ ಚಿಕ್ಕ ವಯಸ್ಸಿನಲ್ಲಿಯೇ ದೇವರ ವಾಕ್ಯವನ್ನು ಬಾಯಿಪಾಠ ಮಾಡುವುದು, ನಮ್ಮ ಹೃದಯಗಳಲ್ಲಿ ಇಟ್ಟುಕೊಳ್ಳುವುದು ಅತ್ಯಂತ ಪ್ರಾಮುಖ್ಯವಾದದ್ದು. ಯಾಕಂದರೆ ನಾವು ಶೋಧಿಸಲ್ಪಡುವಾಗ ತಕ್ಕ ಸಮಯದಲ್ಲಿ ಈ ವಾಕ್ಯಗಳು ನಮ್ಮ ಹೊರಗೆ ಬರುತ್ತವೆ. Thirdly, Jesus was tested as God to be qualified as the sinless savior. ಮೂರನೇದಾಗಿ ಯೇಸು ಕ್ರಿಸ್ತನು ದೇವರು
ಪಾಪರಹಿತವಾದಂತ ಮನುಷ್ಯನು ಎಂಬುದಾಗಿ ಪರೀಕ್ಷಿಸಲ್ಪಡುವುದಕ್ಕಾಗಿಯೇ ಆತನು ಶೋಧನೆಗೆ ಒಳಗಾದನು. To qualify us our sinless savior. ನಮ್ಮ ಪಾಪರಹಿತವಾದ ರಕ್ಷಕನು ಎಂಬಂತ ಆ ಒಂದು ಅರ್ಹತೆಯನ್ನ ಹೊಂದುವುದಕ್ಕಾಗಿ ಆತನು ಶೋಧನೆಗೆ ಒಳಗಾದನು. Look at Hebrews 7:26-28. ಇಬ್ರಿಯದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 26-27 ವಚನವನ್ನು ನಾವು ನೋಡಿಕೊಳ್ಳೋಣ. 26-28. 26-28 ವಚನ. ಇಬ್ರಿಯ 6. Which chapter, uncle? Chapter 7, verse 26-28. ಇಬ್ರಿಯದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 26-28 ವಚನ. ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು. ಈತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು, ಆಕಾಶ ಮಂಡಲಗಳಿಗಿಂತ ಉನ್ನತದಲ್ಲಿರುವವನು ಆಗಿರುವನು. ಮೊದಲು ತಮ್ಮ ಪಾಪ ಪರಿಹಾರಕ್ಕಾಗಿ, ಆಮೇಲೆ ಜನರ ಪಾಪ ಪರಿಹಾರಕ್ಕಾಗಿ ಸಮರ್ಪಣೆ ಮಾಡುವ ಲೇವಿಕ ಮಹಾಯಾಜಕರಂತೆ ಈತನು ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಅವಶ್ಯವಿಲ್ಲ. ಈತನು ತನ್ನನ್ನೇ ಸಮರ್ಪಿಸಿಕೊಂಡನು, ಒಂದೇ ಸಾರಿ ಆ ಕೆಲಸವನ್ನು ಮಾಡಿ ಮುಗಿಸಿದನು. ಧರ್ಮಶಾಸ್ತ್ರವು ನಿರ್ಬಲರಾದ ಮನುಷ್ಯರನ್ನು ಮಹಾಯಾಜಕರನ್ನಾಗಿ ನೇಮಿಸುತ್ತದೆ. ಆದರೆ ಧರ್ಮಶಾಸ್ತ್ರದ ತರುವಾಯ ಆಣೆಯೊಡನೆ ಉಂಟಾದ ವಾಕ್ಯವು ಸದಾಕಾಲಕ್ಕೂ ಸಂಪೂರ್ಣನಾಗಿರುವ ಮಗನನ್ನು ನೇಮಿಸುತ್ತದೆ. Okay, so if it was a temptation from Satan for Jesus to sin, it was a test from God allowed to prove that he is the sinless savior. He qualifies to be the sinless savior. ಯೇಸು ಕ್ರಿಸ್ತನು ಸೈತಾನನಿಂದ ಶೋಧಿಸಲ್ಪಟ್ಟದ್ದು ಯಾಕೆಂದ್ರೆ ಪಾಪ ಮಾಡುವುದಕ್ಕಾಗಿ ಶೋಧಿಸಲ್ಪಡಲಿಲ್ಲ, ಬದಲಾಗಿ ತಂದೆಯಾದ ದೇವರೇ ಆ ಶೋಧನೆಯನ್ನ ಅವಕಾಶ ಮಾಡಿಕೊಟ್ಟನು. ಯಾಕಂದರೆ ಆತನು ಪಾಪವಿಲ್ಲದ ಮಾನವರ ರಕ್ಷಕನು ಎಂಬುದಾಗಿ ಪರೀಕ್ಷಿಸಲ್ಪಡಬೇಕಾಗಿದ್ದ ಕಾರಣ ಈ ಒಂದು ಶೋಧನೆಯನ್ನ ದೇವರು ಅನುಮತಿಸಿದನು. Another thing, it was also by Satan in an attempt to persuade Jesus to avoid the cross and accomplish God's will in Satan's way. I hope you understand that. Yes, uncle. ಇನ್ನು ಆತನು ಶೋಧಿಸಲ್ಪಡುವುದಕ್ಕಿದ್ದ ಇನ್ನೊಂದು ಕಾರಣವೇನೆಂದರೆ, ಸೈತಾನನು ಆತನನ್ನ ಶೋಧಿಸಲ್ಪಡುವಾಗ ಆತನು ಶಿಲುಬೆಯ ಮೇಲೆ ದೇವರ ಕಾರ್ಯವನ್ನ ಮಾಡಿ ಮುಗಿಸುವುದನ್ನ ತಪ್ಪಿಸುವುದಕ್ಕಾಗಿ ಮತ್ತು ಸೈತಾನನ ಆ ಒಂದು ರೂಪುರೇಷೆಗಳಿಗೆ ತಕ್ಕ ಹಾಗೆ ಆತನ ಕಾರ್ಯವನ್ನ ಮಾಡಬೇಕು ಎಂಬುದಾಗಿ ಸೈತಾನನು ಆತನನ್ನ ಶೋಧಿಸಿದನು, ಪ್ರೇರೇಪಿಸುವುದಕ್ಕಾಗಿ. One of the temptation he said, I will give you all this kingdom if you bow down and worship me. ನಾವು ನೋಡುವಾಗ ಒಂದು ಶೋಧನೆಯಲ್ಲಿ ಆತನು, ನಾನು ಇದೆಲ್ಲವನ್ನ ನಿನಗೆ ಕೊಡುತ್ತೇನೆ, ನೀನು ನನಗೆ ಅಡ್ಡ ಬಿದ್ದು ಆರಾಧನೆ ಮಾಡುವುದಾದರೆ ಎಂಬುದಾಗಿ ನೋಡುತ್ತೇವೆ. You want worship, right? I can give it to you. You don't need to go to the cross. I can give you all these kingdoms of the earth if you bow down to me. ನಿನಗೆ ಆರಾಧನೆ ಬೇಕಲ್ಲ, ನೀನು ಶಿಲುಬೆಯ ಮೇಲೆ ಹೋಗುವ ಅವಶ್ಯಕತೆ ಇಲ್ಲ, ನನಗೆ ನೀನು ಅಡ್ಡ ಬಿದ್ದು ಆರಾಧಿಸುವುದಾದರೆ ಇದೆಲ್ಲವನ್ನ, ಈ ಎಲ್ಲಾ ಮಹಿಮೆಯನ್ನ ನಿನಗೆ ಕೊಡುತ್ತೇನೆ ಎಂಬುದಾಗಿ ಶೋಧಿಸಿದನು. See, the thing is that even though he was defeated in that temptation, later he came through Peter to tell Jesus in Matthew 16. Peter said, when the Lord said, I am going to Jerusalem, they are going to crucify me. Peter said, no, it should not happen to you. ಆತನು ಸೈತಾನನು ಯೇಸು ಕ್ರಿಸ್ತನನ್ನ ಶೋಧಿಸಲ್ಪಡುವಾಗ ಆತನು ಸೈತಾನನೇ ಯೇಸು ಕ್ರಿಸ್ತನ ಶೋಧನೆಯಲ್ಲಿ ಸೋತು ಹೋದರೂ ಕೂಡ ಆತನು ಮತ್ತೆ ಹಿಂತಿರುಗಿ ಬರುವಂತವನಾಗಿದ್ದಾನೆ. ನಾವು ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯಕ್ಕೆ ಬರುವಾಗ ಪೇತ್ರನ ಮೂಲಕ ಸೈತಾನನು ಬಂದನು. ಯೇಸು ಕ್ರಿಸ್ತನು ನಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಸಾಯುತ್ತೇನೆ ಎಂಬುದಾಗಿ ಹೇಳುವಾಗ ಪೇತ್ರನು ಯೇಸು ಕ್ರಿಸ್ತನನ್ನ ಖಂಡಿಸುತ್ತಾನೆ, ಗದ್ದರಿಸುತ್ತಾನೆ. In one of the temptation we read, he took him to the pinnacle of the temple and said, jump, and the angels will guard you in their hand. ಆತನ ಒಂದು ಶೋಧನೆಯಲ್ಲಿ ನಾವು ನೋಡುವಾಗ ಆತನನ್ನು ದೇವಾಲಯದ ತುದಿಗೆ ತೆಗೆದುಕೊಂಡು ಹೋಗಿ, ಇಲ್ಲಿಂದ ನೀನು ಧುಮುಕು, ಯಾಕಂದರೆ ದೇವದೂತರು ನಿನ್ನ ಕೈಗಳಲ್ಲಿ ಎತ್ತಿಕೊಳ್ಳುತ್ತಾರೆ ಎಂಬುದಾಗಿ ಬರೆದಿದೆಯಲ್ಲ ಎಂಬುದಾಗಿ ಹೇಳಿದನು. In other words, you want people to accept you, just show a miracle. You jump and nothing will happen. You don't need to go to the cross. ಇನ್ನೊಂದು ಅರ್ಥದಲ್ಲಿ ಆತನು ಹೇಳಿದ್ದೇನೆಂದರೆ, ಮನುಷ್ಯರು ನಿನ್ನನ್ನು ಅಂಗೀಕರಿಸಿಕೊಳ್ಳಬೇಕಲ್ಲ, ಹಾಗಾದರೆ ನೀನು ಏನನ್ನು ಮಾಡಬೇಡ, ಒಂದು ಅದ್ಭುತ ಕಾರ್ಯವನ್ನ ಮಾಡು, ನೀನು ಶಿಲುಬೆಗೆ ಹೋಗುವ ಅವಶ್ಯಕತೆ ಇಲ್ಲ ಎಂಬುದಾಗಿ ಪ್ರೇರೇಪಿಸಿದನು.
So 4 things we saw. 4 ಸಂಗತಿಗಳನ್ನು ನಾವು ನೋಡಿಕೊಂಡೆವು. He was tempted to be a sympathizing high priest for us when we are tempted. ಮೊದಲನೇದಾಗಿ ನಾವು ಶೋಧನೆಗೆ ಒಳಗಾಗುವಾಗ ನಮಗೆ ಅನುತಾಪವುಳ್ಳ ಮಹಾಯಾಜಕನಾಗುವುದಕ್ಕಾಗಿ ಆತನು ಶೋಧಿಸಲ್ಪಟ್ಟನು. Secondly, he's teaching us a lesson by through the word of God, relying on the word of God and the power of the Holy Spirit, we also can overcome temptation. ಎರಡನೇದಾಗಿ ನಮಗೆ ಒಂದು ಪಾಠವನ್ನ ಕಲಿಸಲಿಕ್ಕಾಗಿ, ಅದೇನೆಂದರೆ ನಾವು ದೇವರ ವಾಕ್ಯವನ್ನ ಆಧಾರ ಮಾಡಿಕೊಳ್ಳುವಾಗ ಮತ್ತು ಪವಿತ್ರಾತ್ಮನ ಶಕ್ತಿಯನ್ನ ಅವಲಂಬಿಸಿಕೊಳ್ಳುವಾಗ ಶೋಧನೆಯನ್ನ ಜಯಿಸಬಹುದು ಎಂಬುದನ್ನು ತೋರಿಸುವುದಕ್ಕಾಗಿ. Thirdly, it was a test from God to show that he is qualified to be the sinless savior. ಮೂರನೇದಾಗಿ ಅದು ದೇವರಿಂದಲೇ ಬಂದಂತ ಪರಿಶೋಧನೆ ಆಗಿತ್ತು. ಆತನು ಪಾಪವಿಲ್ಲದ ರಕ್ಷಕನು ಮಾನವರನ್ನ ರಕ್ಷಿಸುವುದಕ್ಕಾಗಿ ಎಂಬುದನ್ನು ನಿರೂಪಿಸುವುದಕ್ಕಾಗಿ. But it was also Satan's attempt to persuade Jesus to avoid the cross. ಮತ್ತು ಅದು ಸೈತಾನನ ಒಂದು ಪ್ರೇರೇಪಣೆ ಆಗಿತ್ತು, ಯೇಸು ಕ್ರಿಸ್ತನನ್ನ ಶಿಲುಬೆಯ ಮರಣವನ್ನ ಹೊಂದದ ಹಾಗೆ ತಡೆಯುವಂತಹ ಪ್ರೇರೇಪಣೆ ಆಗಿತ್ತು. You remember in the Passover lamb, when the Israelites had to select that lamb, they had to keep it and they had to test it to see there's no blemish in that lamb. ನಾವು ನೋಡುವಾಗ ಇಸ್ರಾಯೇಲರು ಪಸ್ಕ ಹಬ್ಬವನ್ನು ಆಚರಿಸುವಾಗ ಪಸ್ಕದ ಕುರಿಯನ್ನು ಅವರು ತಮ್ಮ ಬಳಿಯಲ್ಲಿ ಇಟ್ಟುಕೊಂಡು ಕೆಲವು ದಿನಗಳವರೆಗೆ ಅದನ್ನ ಪರೀಕ್ಷಿಸಬೇಕಿತ್ತು. To make sure that there was no blemish. ಅದರಲ್ಲಿ ಯಾವ ಸುಕ್ಕು ಕಳಂಕ ದೋಷವಿಲ್ಲ ಎಂಬುದಾಗಿ ತಿಳಿದುಕೊಳ್ಳುವುದಕ್ಕಾಗಿ. One of the things we learn about Jesus' temptation, we read in John 14 verse 30. ಯೇಸು ಕ್ರಿಸ್ತನ ಶೋಧನೆ ಕುರಿತಾಗಿ ನಾವು ತಿಳಿದುಕೊಳ್ಳುವ ಇನ್ನೊಂದು ವಿಷಯವೇನೆಂದರೆ ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡಿಕೊಳ್ಳೋಣ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 30ನೇ ವಚನ. ಇನ್ನು ನಾನು ನಿಮ್ಮ ಸಂಗಡ ಮಾತುಗಳನ್ನಾಡುವುದಿಲ್ಲ, ಯಾಕಂದರೆ ಇಹಲೋಕಾಧಿಪತಿಯು ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ಯಾವುದೊಂದು ನನ್ನಲ್ಲಿಲ್ಲ. See the difference between the Lord Jesus Christ and us. ನೋಡಿರಿ, ಯೇಸು ಕ್ರಿಸ್ತನಿಗೂ ನಮಗೂ ಇರುವಂತಹ ವ್ಯತ್ಯಾಸವನ್ನ. He had nothing in him that will attract to the temptation of Satan. ಸೈತಾನನ ಶೋಧನೆಗೆ ಒಳಪಡುವಂತಹ ಯಾವ ಸಂಗತಿಯೂ ಆತನಲ್ಲಿ ಇರಲಿಲ್ಲ. In other words, it was only external temptation. There was nothing that will fall to Satan's temptation. There is no sin nature in him. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಯೇಸು ಕ್ರಿಸ್ತನು ಆತನು ಒಳಪಟ್ಟದ್ದು ಕೇವಲ ಬಾಹ್ಯವಾದಂತಹ ಶೋಧನೆಗೆ ಮಾತ್ರ, ಯಾಕೆಂದರೆ ಆತನ ಒಳಗೆ ಪಾಪದ ಸ್ವಭಾವವಿರಲಿಲ್ಲ ಮತ್ತು ಶೋಧನೆಗೆ ಒಳಪಡುವಂತಹ ಯಾವ ಸ್ವಭಾವವಾಗಲಿ ಆತನ ಒಳಗೆ ಇರಲಿಲ್ಲ. But what about me and you? ಆದರೆ ನಿನ್ನ ಕುರಿತಾಗಿ ಏನು? James chapter 1 verse 14. ಯಾಕೋಬನ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರುಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. So we have something in us. We have a sin nature. Even though we are born again believers, we have a sin nature that easily get attracted to temptation of Satan. ಆದ್ದರಿಂದ ನಮ್ಮ ಒಳಗೆ ಒಂದು ಸಂಗತಿ ಇದೆ, ಅದೇನೆಂದರೆ ಅದು ಪಾಪದ ಸ್ವಭಾವವೇ. ನಾವು ರಕ್ಷಿಸಲ್ಪಟ್ಟ ವಿಶ್ವಾಸಿಗಳಾಗಿದ್ದರೂ ಕೂಡ ನಮ್ಮಲ್ಲಿರುವ ಪಾಪ ಸ್ವಭಾವವು ಅದು ಶೋಧನೆಗೆ ಒಳಪಡುತ್ತದೆ ಮತ್ತು ಶೋಧನೆಗೆ ಆಕರ್ಷಿತವಾಗುತ್ತದೆ. Only at the rapture of the church or at our death we will come out of that sin nature. ಈ ಒಂದು ಪಾಪ ಸ್ವಭಾವದಿಂದ ನಾವು ಹೊರಬರುವುದು ಯಾವಾಗ ಅಂದರೆ ಸಭೆಯು ಎತ್ತಲ್ಪಡುವಾಗ ಅಥವಾ ನಮ್ಮ ಆ ಒಂದು ಮರಣದಲ್ಲಿ ಮಾತ್ರ. There are some key passages about temptation in the Bible. ಸತ್ಯವೇದದಲ್ಲಿ ಶೋಧನೆಯ ಕುರಿತಾಗಿ ಅತ್ಯಂತ ಪ್ರಾಮುಖ್ಯವಾದ ಕೆಲವು ವಚನಗಳುಂಟು. You can just make a note of it and study it yourself. ಅದನ್ನು ನೀವು ಬರೆದುಕೊಂಡು ನೀವಾಗಿ ಅಧ್ಯಯನ ಮಾಡಬಹುದು. First is Genesis chapter 3. ಮೊದಲನೇದಾಗಿ ಆದಿಕಾಂಡ 3ನೇ ಅಧ್ಯಾಯ. James chapter 1, we are not reading it, but just make a note if you are making notes.
ನಾವು ಅದನ್ನ ಓದಲಿಕ್ಕೆ ಹೋಗುವುದಿಲ್ಲ, ನೀವು ನೋಟ್ಸ್ ಮಾಡಿಕೊಳ್ಳುತ್ತಿರೋದಾದ್ರೆ ಅದನ್ನ ಬರ್ಕೋಬಹುದು. Secondly, James chapter 1, 12 to 16. ಎರಡನೇದಾಗಿ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 12ರಿಂದ 16ನೇ ವಚನ. Thirdly, 1 Corinthians chapter 10, verse 11 to 13. ಮೂರನೇದಾಗಿ 1 ಕೊರಿಂಥ 11ನೇ ಅಧ್ಯಾಯ 10ನೇ ಅಧ್ಯಾಯ 11ರಿಂದ 13ನೇ ವಚನ. 1 Corinthians 10, 11 to 13. 1 ಕೊರಿಂಥ 10ನೇ ಅಧ್ಯಾಯ 11ರಿಂದ 13ನೇ ವಚನ. Lastly, 1 John ಕಡೆಯದಾಗಿ 1 ಯೋಹಾನ ಪತ್ರಿಕೆ chapter 2, verse 15 to 17. 2ನೇ ಅಧ್ಯಾಯ 15ರಿಂದ 17ನೇ ವಚನ. Few other things about Jesus' temptation. ಯೇಸು ಕ್ರಿಸ್ತನ ಶೋಧನೆಯ ಕುರಿತಾಗಿ ಇನ್ನೂ ಕೆಲವು ಸಂಗತಿಗಳು. There's a question that comes, since Jesus was God, were the temptation real? ಒಂದು ಪ್ರಶ್ನೆ ಹೇಳುತ್ತದೆ, ಏನೆಂದರೆ ಯೇಸು ಕ್ರಿಸ್ತನು ದೇವರಾಗಿದ್ದರಿಂದ ಆತನ ಶೋಧನೆ ಅದು ನಿಜವಾಗಿಯೂ ಆಗಿತ್ತಾ? The answer is absolutely yes. ಅದಕ್ಕೆ ಉತ್ತರ ಅದು ನಿಜವಾಗಿಯೂ ಸತ್ಯವಾಗಿದೆ. They were designed to show the sinlessness of Christ and to qualify him as our savior. ಆತನ ಶೋಧನೆಗಳು ಆತನು ಪಾಪವಿಲ್ಲದಂತಹ ಮನುಷ್ಯನು ಮತ್ತು ನಮ್ಮ ರಕ್ಷಣೆ ಮಾಡಲಿಕ್ಕೆ ಶಕ್ತನಾದಂತಹ ರಕ್ಷಕನು ಎಂಬುದನ್ನ ತೋರಿಸಿಕೊಡುವುದಕ್ಕಾಗಿಯೇ ಆತನ ಶೋಧನೆಗಳು ರೂಪಿಸಲ್ಪಟ್ಟಿದ್ದವು. In other words, it was to show the sinlessness of Christ. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಅದು ಯೇಸು ಕ್ರಿಸ್ತನ ಪಾಪರಹಿತತ್ವವನ್ನು ತೋರಿಸಿಕೊಡುವುದಕ್ಕಾಗಿ ರೂಪಿಸಲ್ಪಟ್ಟಂತದ್ದು. But as man, ಆದರೆ ಮನುಷ್ಯನಾಗಿ Jesus was able to resist temptation by relying on the power of the Holy Spirit and dependence on the word of God. ಆದರೆ ಯೇಸು ಕ್ರಿಸ್ತನು ಮನುಷ್ಯನಾಗಿ ಶೋಧನೆಯನ್ನ ಜಯಿಸಲಿಕ್ಕೆ ಹೇಗೆ ಸಾಧ್ಯವಾಯಿತೆಂದರೆ ದೇವರ ವಾಕ್ಯವನ್ನ ಆಧಾರ ಮಾಡಿಕೊಂಡನು ಮತ್ತು ಪವಿತ್ರಾತ್ಮನ ಶಕ್ತಿಯಿಂದ ಬಲದಿಂದ ಆ ಶೋಧನೆಯನ್ನ ಜಯಿಸಿದನು. Okay, now when it comes to this temptation, we read in the Gospels. ಮತ್ತು ಈ ಶೋಧನೆಯ ವಿಷಯಕ್ಕೆ ಬರುವಾಗ ನಾವು ಸುವಾರ್ಥ ಪುಸ್ತಕಗಳಲ್ಲಿ ಈ ರೀತಿ ಓದುತ್ತೇವೆ. There is some false teaching. ಮತ್ತು ಕೆಲವು ತಪ್ಪಾದಂತ ಬೋಧನೆಗಳುಂಟು. It is called the impeccability or peccability of Christ. What does it mean? Peccability or impeccability? Just say it, peccable and impeccable. ದೋಷ ಅಂಕಲ್, ಇಟ್ ಕ್ಯಾನ್ ಬಿ ಟ್ರಾನ್ಸ್ಲೇಟೆಡ್ ಆಸ್ ದೋಷವುಳ್ಳವನು ಅಥವಾ ದೋಷರಹಿತನು. Okay, impeccable means ದೋಷರಹಿತನು ಎಂಬುದಾಗಿ ಹೇಳುವಾಗ he is not able to sin. ಅದರ ಅರ್ಥ ಆತನು ಪಾಪ ಮಾಡಲಿಕ್ಕೆ ಸಾಧ್ಯವಿಲ್ಲ. Peccable means ದೋಷವುಳ್ಳವನು ಎಂಬುದಾಗಿ ಹೇಳುವಾಗ even though he did not sin, but he was able to sin. ಆತನು ಪಾಪ ಮಾಡದೇ ಹೋದರೂ ಆತನು ಪಾಪ ಮಾಡಲಿಕ್ಕೆ ಸಾಧ್ಯ ಉಂಟು ಎಂಬಂತ ಸುಳ್ಳು ಬೋಧನೆ. Most people don't agree that Jesus sinned. Everybody believes that Jesus did not sin. ಪ್ರಾಮುಖ್ಯವಾಗಿ ಜನರು ಆತನು ಪಾಪ ಮಾಡಿದನು ಎಂಬುದಾಗಿ ನಂಬುವುದಿಲ್ಲ, ಆತನು ಪಾಪ ಮಾಡಲಿಲ್ಲ ಎಂಬುದಾಗಿಯೇ ನಂಬುತ್ತಾರೆ. But there are some people called a holiness group. There's a man in Bangalore, I don't want to tell his name, who tells that Jesus could have sinned. ಅಲ್ಲಿ ಇನ್ನು ಕೆಲವು ಗುಂಪಿನ ಜನರಿದ್ದಾರೆ, ಪರಿಶುದ್ಧತೆಯ ಗುಂಪು ಎಂದು ತಮ್ಮನ್ನ ತಾವು ಕರೆದುಕೊಳ್ಳುತ್ತಾರೆ. ಬೆಂಗಳೂರಿನಲ್ಲಿ ಒಬ್ಬ ವ್ಯಕ್ತಿ ಉಂಟು, ಆತನ ಹೆಸರನ್ನ ಹೇಳಲಿಕ್ಕೆ ಬಯಸುವುದಿಲ್ಲ. ಅವರು ಹೇಳುವ ಬೋಧನೆಯ ಪ್ರಕಾರ ಯೇಸು ಕ್ರಿಸ್ತನು ಪಾಪ ಮಾಡಲಿಕ್ಕೆ ಸಾಧ್ಯವಿತ್ತು ಎಂಬುದಾಗಿ ಬೋಧಿಸುತ್ತಾರೆ. He didn't sin, but he could have sinned. ಆತನು ಪಾಪ ಮಾಡಲಿಲ್ಲ, ಆದರೆ ಆತನಲ್ಲಿ ಪಾಪ ಮಾಡುವ ಸಾಮರ್ಥ್ಯ ಇತ್ತು ಎಂಬುದಾಗಿ ಬೋಧಿಸುತ್ತಾರೆ. Otherwise, why was he tempted if there was no possibility? ಇಲ್ಲದೆ ಹೋಗಿದ್ದರೆ ಆತನನ್ನ ಶೋಧಿಸುವ ಅವಶ್ಯಕತೆ ಏನಿತ್ತು ಎಂಬುದಾಗಿ ಅವರು ಕೇಳುತ್ತಾರೆ. This is a big theological issue. ಇದು ಒಂದು ದೈವಶಾಸ್ತ್ರದ ಒಂದು ದೊಡ್ಡ ವಿಷಯವಾಗಿದೆ. The solution for that, ಅದಕ್ಕಿರುವ ಪರಿಹಾರವೇನೆಂದರೆ Jesus was both man and God. He was controlled by his deity. ಯೇಸು ಕ್ರಿಸ್ತನು ಆತನು ಪರಿಪೂರ್ಣ ದೇವರು, ಪರಿಪೂರ್ಣ ಮನುಷ್ಯನೂ ಆಗಿದ್ದರು. ಮನುಷ್ಯ ಸ್ವಭಾವವು
ಆ ದೈವ ಸ್ವಭಾವ ನಿಯಂತ್ರಿಸಲ್ಪಡುತ್ತಿತ್ತು. It is not only enough to say that Christ did not sin. ಯೇಸು ಕ್ರಿಸ್ತನು ಪಾಪ ಮಾಡಲಿಲ್ಲ ಎಂಬುದಾಗಿ ಹೇಳಿದರೆ ಮಾತ್ರ ಸಾಲುವುದಿಲ್ಲ. He could not have sinned. ಆತನು ಪಾಪ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಹೇಳಬೇಕು. Because that is the only way he can qualify to be the sinless savior. ಯಾಕಂದರೆ ಹಾಗೆ ಹೇಳಿದರೆ ಮಾತ್ರ ಆತನು ಪಾಪವಿಲ್ಲದ ರಕ್ಷಕನು ಎಂಬುದಾಗಿ ಆತನು ಅರ್ಹತೆ ಹೊಂದಲಿಕ್ಕೆ ಸಾಧ್ಯ. In Hebrews chapter 13 verse 8, ಇಬ್ರಿಯದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುವಾಗ, Jesus Christ is the same yesterday and today and forever. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ, ನಿರಂತರವೂ ಹಾಗೆ ಇರುವನು ಎಂದು ನೋಡುತ್ತೇವೆ. So when he came as a man to the world, if he could have sinned, ಆದ್ದರಿಂದ ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದಾಗ ಆತನು ಪಾಪ ಮಾಡಬಹುದಾಗಿದ್ದರೆ, if that potential was there, ಆತನಲ್ಲಿ ಪಾಪ ಮಾಡುವ ಶಕ್ತಿ ಏನಾದರೂ ಇದ್ದಿದ್ದರೆ, today he is a God man in heaven. What guarantees that he cannot sin today? ಆತನು ಈಗ ದೇವರ ಸಮಕ್ಷಮದಲ್ಲಿ ದೇವರ ಮನುಷ್ಯನಾಗಿ ನಮಗಾಗಿ ಇದ್ದಾನೆ. ಹಾಗಾದರೆ ಆತನು ಇಂದೂ ಪಾಪ ಮಾಡಲಾರನು ಎಂಬುದಕ್ಕೆ ಯಾವ ಒಂದು ಗ್ಯಾರಂಟಿ ಕೂಡ ಇರುತ್ತಿರಲಿಲ್ಲ. He is the same yesterday, today and forever. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ನಿರಂತರವೂ ಹಾಗೆ ಇರುವ ಆತನು. So he is an unchanging God. Even when he came as a man, he not only that he did not sin, he couldn't have sinned. ಆದ್ದರಿಂದ ಆತನು ಬದಲಾಗದಂತಹ ವ್ಯಕ್ತಿಯಾಗಿದ್ದಾನೆ, ಬದಲಾಗದಂತಹ ದೇವರಾಗಿದ್ದಾನೆ. ಆದ್ದರಿಂದ ಆತನು ಮನುಷ್ಯನಾಗಿ ಬಂದಾಗ ಪಾಪ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆತನು ಎಂದಿಗೂ ಪಾಪ ಮಾಡಲಿಕ್ಕೆ ಸಾಧ್ಯವೇ ಇರಲಿಲ್ಲ. This is very important. ಇದು ಅತ್ಯಂತ ಪ್ರಾಮುಖ್ಯವಾದದ್ದು. See, when it comes to temptation, because he is so holy, his temptation was so severe and so serious. ಆತನ ಶೋಧನೆಯ ವಿಷಯಕ್ಕೆ ಬರುವಾಗ, ಆತನು ಪರಿಶುದ್ಧನಾಗಿದ್ದ ಕಾರಣ ಆತನ ಶೋಧನೆ ಅದು ಬಹಳ ಗಂಭೀರವಾಗಿತ್ತು ಮತ್ತು ಅತ್ಯಂತ ತೀವ್ರವಾದ ಶೋಧನೆಗೆ ಆತನು ಒಳಗಾದನು. When a pig falls into a sewer, it doesn't matter much to it because that is its nature. ಒಂದು ಹಂದಿಯು ಅದು ಕೊಚ್ಚೆಯ ಒಳಕ್ಕೆ ಬೀಳುವಾಗ ಅದು ತಲೆ ಕೆಡಿಸಿಕೊಳ್ಳುವುದಿಲ್ಲ, ಯಾಕೆಂದರೆ ಅದೇ ಅದರ ಸ್ವಭಾವವಾಗಿದೆ, ಅದೇ ಅದರ ಇಷ್ಟವುಳ್ಳ ಸ್ಥಳವಾಗಿದೆ. That is how we are. We have a sin nature in us. ಅದೇ ರೀತಿಯಲ್ಲಿ ನಾವು ಇದ್ದೇವೆ, ನಮ್ಮಲ್ಲಿ ಪಾಪದ ಸ್ವಭಾವ ಉಂಟು. But Jesus Christ is the Holy One, and for him to be tempted, it was more serious. It's just like a lamb falling into a sewer. That lamb will be very uncomfortable. ಅದೇ ಯೇಸು ಕ್ರಿಸ್ತನಿಗೂ ಆದಂತ ಶೋಧನೆ ಆಗಿತ್ತು. ಏನಂದ್ರೆ ಆತನು ಪರಿಶುದ್ಧನಾದ ಕಾರಣ ಆತನ ಶೋಧನೆ ಅದು ಅತ್ಯಂತ ತೀವ್ರವಾಗಿತ್ತು. ಯಾವ ರೀತಿ ಒಂದು ಕುರಿಮರಿ ಅದು ಕೊಚ್ಚೆಗೆ ಬೀಳುವಾಗ ಅದು ತನ್ನನ್ನ ತಾನು ಅತ್ಯಂತ ಕಸಿವಿಸಿಗೆ ಅಥವಾ ತೊಂದರೆಗೆ ಒಳಪಡಿಸಿಕೊಳ್ಳುತ್ತದೋ, ಅದನ್ನ ತೊಂದರೆ ಎಂಬುದಾಗಿ ನೆನೆಸುತ್ತದೋ, ಅದೇ ರೀತಿ ಯೇಸು ಕ್ರಿಸ್ತನ ಶೋಧನೆ ಆಗಿತ್ತು. So his temptation was very real. ಆತನ ಶೋಧನೆ ಅದು ನಿಜವಾಗಿತ್ತು. Suppose the Indian Railway is making a bridge for the train to go through, and after the bridge is made, normally they will have a trial run. An engine or a train will pass through that. They will do a trial before the passengers go through that train on the bridge. ನಮ್ಮ ಭಾರತೀಯ ರೈಲ್ವೆ ಅವರು ಒಂದು ಬ್ರಿಡ್ಜ್ ಅನ್ನ ಕಟ್ಟುವಾಗ, ಒಂದು ಸೇತುವೆಯನ್ನ ಕಟ್ಟುವಾಗ, ಆ ಸೇತುವೆಯಲ್ಲಿ ಒಂದು ಟ್ರೈನ್ ಅನ್ನ ಟ್ರಯಲ್ ಆಗಿ ಓಡಿಸುವಂತವರಾಗಿರುತ್ತೆ. ಪ್ರಾಯೋಗಿಕವಾಗಿ ಆ ಒಂದು ಎಂಜಿನ್ ಅದು ಸರಾಗವಾಗಿ ಯಾವುದೇ ತೊಂದರೆ ಇಲ್ಲದೆ, ಅಪಾಯವಿಲ್ಲದೆ ಆ ಬ್ರಿಡ್ಜ್ ಮೇಲೆ, ಸೇತುವೆ ಮೇಲೆ ಹೋಗುವಾಗ, why do they do that trial run? ಯಾಕೆ ಆ ಪ್ರಾಯೋಗಿಕವಾದಂತಹ ಆ ಒಂದು ಚಲನೆಯನ್ನ, ರೈಲನ್ನ ಸಂಚರಿಸುವ ಹಾಗೆ ಮಾಡುತ್ತಾರೆ? Is it to show that the bridge is going to collapse? ಆ ಬ್ರಿಡ್ಜ್ ಅದು ಬಿದ್ದು ಹೋಗುತ್ತದೆ ಎಂಬುದನ್ನು ತೋರಿಸುವುದಕ್ಕಾಗಿಯಾ? No, it is to show that the bridge will not fall because it was made right. This trial run is to prove the reliability of the bridge, not to show that the bridge is going to collapse. ಇಲ್ಲ,
ಅವರು ಪ್ರಾಯೋಗಿಕವಾಗಿ ಒಂದು ರೈಲನ್ನ ಅದರ ಮೇಲೆ ಓಡಿಸುವ ಕಾರಣವೇನೆಂದರೆ ಆ ಬ್ರಿಡ್ಜ್ ಅಥವಾ ಸೇತುವೆ ಬಿದ್ದು ಹೋಗುತ್ತದೆ ಎಂಬುದನ್ನ ನಿರೂಪಿಸುವುದಕ್ಕಾಗಿ ಅಲ್ಲ, ಬದಲಾಗಿ ಆ ಸೇತುವೆ ಬಿದ್ದು ಹೋಗುವುದಿಲ್ಲ ಎಂಬುದನ್ನು ನಿರೂಪಿಸುವುದಕ್ಕಾಗಿ. So Jesus Christ's temptation was very real to prove that he didn't sin, he couldn't sin. ಆದ್ದರಿಂದ ಯೇಸು ಕ್ರಿಸ್ತನ ಶೋಧನೆಯು ಕೂಡ ಅದು ನಿಜವಾದದ್ದಾಗಿತ್ತು. ಅದು ಆತನು ಪಾಪ ಮಾಡಲಾರನು, ಪಾಪ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದನ್ನು ನಿರೂಪಿಸುವುದಕ್ಕಾಗಿ ಆಗಿತ್ತು. I hope that you understand a little bit about why Jesus was tempted. ಯಾಕೆ ಯೇಸು ಕ್ರಿಸ್ತನು ಶೋಧಿಸಲ್ಪಟ್ಟನು ಎಂಬುದನ್ನ ನೀವು ಅರ್ಥ ಮಾಡಿಕೊಂಡ್ರಿ ಎಂಬುದಾಗಿ ನಾನು ನಂಬುತ್ತೇನೆ. Now when we along with that we will look at his sinless life. ಅದರೊಟ್ಟಿಗೆ ನಾವು ಆತನ ಪಾಪರಹಿತ ಜೀವಿತದ ಕುರಿತಾಗಿ ನೋಡಿಕೊಳ್ಳೋಣ. Christ did not sin is the consistent teaching of the scripture. ಯೇಸು ಕ್ರಿಸ್ತನು ಆತನು ಪಾಪ ಮಾಡಲಿಲ್ಲ ಎಂಬುದನ್ನೇ ಸತ್ಯವೇದವು ಅದು ಬಾರಿ ಬಾರಿ ಒತ್ತಿ ಒತ್ತಿ ಹೇಳುತ್ತದೆ. Thus he could offer the perfect sacrifice for the sins of others. ಆದ ಕಾರಣವೇ ಆತನು ಇತರರ ಪಾಪಕ್ಕಾಗಿ ಒಂದು ಪರಿಪೂರ್ಣವಾದಂತ ಯಜ್ಞವನ್ನು ಸಮರ್ಪಿಸಲಿಕ್ಕೆ ಸಾಧ್ಯವಾಯಿತು. He did not need to offer sacrifice for his own sin like the high priest of the Old Testament. ಹಳೆಯ ಒಡಂಬಡಿಕೆಯಲ್ಲಿ ಇದ್ದಂತಹ ಮಹಾಯಾಜಕರ ಹಾಗೆ ತನ್ನ ಪಾಪಗಳಿಗಾಗಿ ಮೊದಲು ಯಜ್ಞವನ್ನು ಸಮರ್ಪಿಸುವ ಅವಶ್ಯಕತೆ ಯೇಸು ಕ್ರಿಸ್ತನಿಗಿಲ್ಲ. John 1:29 says that he is the Lamb of God that takes away the sin of the whole world. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನವನ್ನು ನಾವು ನೋಡುವಾಗ ಆತನು ದೇವರ ಕುರಿಮರಿಯಾಗಿ ಈ ಲೋಕದ ಪಾಪವನ್ನು ಹೊರುತ್ತಾನೆ ಎಂದು ಅಲ್ಲಿ ನೋಡುತ್ತೇವೆ. 1 Peter 1:18-20. 1 ಪೇತ್ರ 1ನೇ ಅಧ್ಯಾಯ 18ರಿಂದ 20ನೇ ವಚನವನ್ನು ನಾವು ನೋಡುವಾಗ we read about him as the spotless one. ಅಲ್ಲಿ ಯಾವ ಸುಕ್ಕು ಕಳಂಕವಿಲ್ಲದವನು ಎಂಬುದಾಗಿ ಆತನನ್ನು ನಾವು ನೋಡುತ್ತೇವೆ. That we, knowing that you were ransomed from the futile ways inherited from your forefathers, not with perishable things such as silver or gold, but with the precious blood of Christ, like that of a lamb without blemish or spot. 1 ಪೇತ್ರ 1ನೇ ಅಧ್ಯಾಯ 18-19ನೇ ವಚನವನ್ನು ನಾವು ನೋಡುವಾಗ ನಿಮ್ಮ ಹಿರಿಯರು ಕಳಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. 1 Peter 2:21-22. 1 ಪೇತ್ರ 2ನೇ ಅಧ್ಯಾಯ 21 ಮತ್ತು 22ನೇ ವಚನ. Christ suffered, leaving an example that he committed no sin. ಇದಕ್ಕಾಗಿ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನ ತೋರಿಸಿ ಹೋದನು. ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. So he was spotless. ಆತನಲ್ಲಿ ಯಾವ ದೋಷವೂ ಇರಲಿಲ್ಲ. He did no sin. ಆತನು ಪಾಪ ಮಾಡಲಿಲ್ಲ. Hebrews 4:15. ಇಬ್ರಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನ. He is without sin. ಆತನು ಪಾಪವಿಲ್ಲದವನು. Hebrews chapter 7. ಇಬ್ರಿಯದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ. He is separated from sinners. ಆತನು ಪಾಪಿಗಳಿಂದ ಪ್ರತ್ಯೇಕಿಸಲ್ಪಟ್ಟವನು. Yet he was living among the sinners. ಆದರೂ ಆತನು ಪಾಪಿಗಳ ಮಧ್ಯದಲ್ಲಿ ಜೀವಿಸುತ್ತಿದ್ದನು. And he was exalted above the heaven. ಮತ್ತು ಆತನು ಪರಲೋಕದಿಂದ ಮೇಲಕ್ಕೆ ಎತ್ತಲ್ಪಟ್ಟಿದ್ದಾನೆ. He was sinless, he was undefiled. ಆತನು ಪಾಪವಿಲ್ಲದವನಾಗಿದ್ದನು ಮತ್ತು ದೋಷವಿಲ್ಲದವನಾಗಿದ್ದನು. In John 18:38, Pilate many times said, I find no guilt, no fault in him. ಯೋಹಾನ 13ನೇ ಅಧ್ಯಾಯ 18ನೇ ವಚನದಲ್ಲಿ 18ರಿಂದ 18ನೇ ಅಧ್ಯಾಯ ಯೋಹಾನ ಸುವಾರ್ತೆ 38ನೇ ವಚನದಲ್ಲಿ ಪಿಲಾತನು ಅನೇಕ ಸಾರಿ ಹೇಳಿದನು, ಈತನಲ್ಲಿ ಯಾವ ತಪ್ಪು ದೋಷವೂ ನನಗೆ ಕಾಣಿಸುವುದಿಲ್ಲ ಎಂಬುದಾಗಿ. In John 8:46, Jesus himself challenged people, which one of you can convict me of sin? ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 48ನೇ ವಚನದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಜನರಿಗೆ ಒಂದು ಸವಾಲನ್ನು ಎಸೆಯುತ್ತಾನೆ, ನಿಮ್ಮಲ್ಲಿ ಯಾರು ನನ್ನಲ್ಲಿ ಪಾಪವನ್ನು ತೋರಿಸಿಕೊಡಲಿಕ್ಕೆ ಸಾಧ್ಯ? The demon said, we know who you are the Holy One of God.
ದೆವ್ವಗಳು ಕೂಡ ಹೇಳಿದವು, ನೀನು ಯಾರು ಎಂಬುದಾಗಿ ನಮಗೆ ಗೊತ್ತು, ನೀನು ದೇವರ ಪ್ರತಿಷ್ಠಿತನು ಪರಿಶುದ್ಧನು ಎಂಬುದಾಗಿ ಸಾಕ್ಷಿ ಕೊಟ್ಟವು. All the disciples who testify that he did no sin, he knew no sin, in him was no sin. ಮತ್ತು ಆತನ ಎಲ್ಲಾ ಅಪೊಸ್ತಲರು ಕೂಡ ಶಿಷ್ಯರು ಕೂಡ ಈ ರೀತಿ ಸಾಕ್ಷಿ ಕೊಟ್ಟರು ಏನೆಂದರೆ ಆತನಲ್ಲಿ ಪಾಪವಿರಲಿಲ್ಲ, ಆತನು ಪಾಪ ಮಾಡಲಿಲ್ಲ ಎಂಬುದಾಗಿ ಸಾಕ್ಷಿ ಕೊಟ್ಟರು. Pilate gave more than once the testimony. Pilate's wife said he was the just man, and the centurion, after crucifying Jesus, said truly this was the Son of God. ಪಿಲಾತನು ಕೂಡ ಅನೇಕ ಸಾರಿ ಯೇಸು ಕ್ರಿಸ್ತನಲ್ಲಿ ಯಾವ ಪಾಪವೂ ಇಲ್ಲ, ಆತನು ನಿರ್ದೋಷಿ ಎಂಬುದಾಗಿ ಸಾಕ್ಷಿ ಕೊಟ್ಟನು. ಅಷ್ಟು ಮಾತ್ರವಲ್ಲ, ಆತನು ಶಿಲುಬೆಗೆ ಹಾಕಲ್ಪಟ್ಟಾಗಲೂ ಕೂಡ ಆ ಶತಾಧಿಪತಿಯೂ ಕೂಡ ಸಾಕ್ಷಿ ಕೊಟ್ಟನು, ಈತನು ನಿಜವಾಗಿಯೂ ನಿರ್ದೋಷಿಯಾದ ಮನುಷ್ಯನಾಗಿದ್ದನು ಎಂಬುದಾಗಿ. Judas Iscariot, who betrayed him, finally said, I have betrayed innocent blood. ಆತನನ್ನ ಹಿಡುಕೊಟ್ಟಂತಹ ಇಸ್ಕರಿಯೋತ ಯೂದನು ಕೂಡ ಕಡೆಯದಾಗಿ ಹೇಳಿದನು ಏನೆಂದರೆ, ನಾನು ನಿರ್ದೋಷಿಯನ್ನ ಹಿಡುಕೊಟ್ಟೆನು ಎಂಬುದಾಗಿ ಸಾಕ್ಷಿ ಕೊಟ್ಟನು. Pilate sent Jesus to Herod. He mocked him, but he couldn't find any fault with him. ಪಿಲಾತನು ಯೇಸುವನ್ನ ಹೆರೋದನ ಬಳಿಗೆ ಕಳುಹಿಸುವಾಗ ಹೆರೋದನು ಆತನನ್ನು ಅಪಹಾಸ್ಯ ಮಾಡಿದನು, ಆದರೆ ಆತನಲ್ಲಿ ಪಾಪವನ್ನ ಮಾತ್ರ ಕಾಣಲಿಕ್ಕೆ ಸಾಧ್ಯವಾಗಲಿಲ್ಲ. This is the sacrifice we needed. This is the substitute we needed. This is the one who can take away our sin. ಇದೇ ನಮಗೆ ಬೇಕಾದಂತ ಯಜ್ಞವಾಗಿತ್ತು, ಇದೇ ನಮಗೆ ಬೇಕಾದಂತ ಪ್ರಾಯಶ್ಚಿತ್ತ ಯಜ್ಞವಾಗಿತ್ತು. ಈತನೇ ನಮ್ಮ ಪಾಪಗಳನ್ನ ಹೊತ್ತುಕೊಳ್ಳಲಿಕ್ಕೆ ಅರ್ಹತೆ ಉಳ್ಳವನು. He qualified to be the savior of the world. ಈ ಲೋಕದ ರಕ್ಷಕನಾಗಲಿಕ್ಕೆ ಆತನೊಬ್ಬನೇ ಅರ್ಹತೆ ಉಳ್ಳವನು. There is no one else. ಆತನ ಬಿಟ್ಟು ಬೇರೆ ಯಾರೂ ಇಲ್ಲ. That is why the Lord said, I am the way, the only way. ಆದ್ದರಿಂದಲೇ ಯೇಸು ಕ್ರಿಸ್ತನು ಹೇಳಿದ್ದು, ನಾನೇ ಮಾರ್ಗ, ಅಂದರೆ ಆತನೊಬ್ಬನೇ ಒಂದೇ ಮಾರ್ಗ. We will continue to look at the greatness of our blessed Savior in the coming week. ಬರುವ ವಾರಗಳಲ್ಲಿ ನಾವು ನಮ್ಮ ಕರ್ತನ ಆ ಒಂದು ಶ್ರೇಷ್ಠತೆಯ ಕುರಿತಾಗಿ ಇನ್ನೂ ಹೆಚ್ಚಾಗಿ ನೋಡಿಕೊಳ್ಳೋಣ. May his name be glorified. Thank you for giving me the opportunity. ಆತನ ನಾಮಕ್ಕೆ ಮಹಿಮೆ ಉಂಟಾಗಲಿ ಮತ್ತು ನನಗೆ ಈ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ನಿಮಗೆ ವಂದನೆಗಳು.